ಹೆಚ್ಚು ನನಗೆ ತೊಂದರೆ ಕೊಟ್ಟಿದ್ದ ಪ್ರಕರಣ ಅಂತ ಹೇಳಿದ್ರೆ, ನಾನು ಮಂಗಳೂರಲ್ಲಿದ್ದೆ. ಮಂಗಳೂರಲ್ಲಿದ್ದಾಗ ಹೆತ್ತ ತಂದೆಯೇ ಮಗಳ ಮೇಲೆ ಅತ್ಯಾಚಾರ ಮಾಡಿದ ಅಂತ ಪ್ರಕರಣ. ಜೈನ ಸಮಾಜ ಎಷ್ಟು ಸೇವಾನಿರತ ಸಮಾಜ, ಸೇವೆ ಇದೆ. ಬೇಸಿಗೆ ಬಿಸಿಲು ಬಂತು ಅಂತ ಹೇಳಿದರೆ ಮಳೆಗಾಲ ಬರೋವರೆಗೂ ಅರವಟ್ಟಿಗೆ ಇಟ್ಟು ನೀರು ಕೊಡ್ತಾರೆ. ಸಮಾಜ ಸೇವೆ ಅಷ್ಟರ ಮಟ್ಟಿಗೆ ಮಾಡ್ತಾರೆ. ಅಂತಹ ಸಮಾಜ ಒಂದು ಕುಟುಂಬದ ಮೇಲೆ ಸುಳ್ಳು ಕೇಸ್ ಹಾಕಿದ್ರು ಅಂತ ಹೇಳಿದ್ರೆ ಇದು ತಪ್ಪು. ಅಂಥ ಸಮಾಜಕ್ಕೆ ವ್ಯತಿರಿಕ್ತವಾಗಿ ಸಮಾಜದ ಆಸ್ತಿ ನಂದೇ ಅಂತ ಒಬ್ಬ ಸಮಾಜದ ಅದೇ ಸಮಾಜದ ವ್ಯಕ್ತಿ ಅವ್ನು ಬೇರೆ ಅಲ್ಲ ಹೇಳ್ತಾನಂತ ಹೇಳಿದ್ರೆ ಅದು ದೊಡ್ಡ ತಪ್ಪು. ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಆಗಿ ಬೀದಿಗಿಳಿದು ಹೋರಾಟ ಮಾಡೋದು ನನಗೆ ಯಾಕೋ ಸರಿ ಕಾಣಲಿಲ್ಲ. ಶ್ರೀಗಳು ಏನಂದ್ರೆ ನನಗೆ ನ್ಯಾಯಾಂಗದಲ್ಲಿ ನಮ್ಗೆ ಭರವಸೆ ಇಲ್ಲ. ಮತ್ತು ನ್ಯಾಯಾಂಗದಲ್ಲಿ ಭರವಸೆ ಇಲ್ಲ ಅಂತ ಹೇಳಿದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ಹೆಂಗೆ ಆಗ್ತೈತಿ? ಈಗ ನಮ್ಮ ಸಂಸ್ಕಾರದ ಕೊರತೆ ಬಹಳ ದೊಡ್ಡದೈತಿ. ಹಾಗಾಗಿ ಸಂಸ್ಕಾರ ಶಿಬಿರಗಳನ್ನು ಮಾಡಬೇಕು ಅಂತ ಬಯಲಾದೊಳಗೆ ನಾನೇ ಸೇರಿಸ್ತೀವಿ. ಇದು ಎಲ್ಲರೂ ಒಬ್ಬ ಸಮಿತಿಯೊಳಗೆ ತನುಮನಧನದಿಂದ ಸೇವೆ ಸಲ್ಲಿಸಬೇಕು, ಪ್ರಾಯೋಗಿಕವಾಗಿ ಆಗಬೇಕು. ಹಂಗಾದಾಗ ನಾವು ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಹೊರತು ಹೀಗೆ ನಾವು ಸಾಂದರ್ಭಿಕವಾಗಿ ಮಾತಾಡೋದ್ರಿಂದ ಹೆಚ್ಚು ಪ್ರಗತಿ ಆಗಂಗಿಲ್ಲ. ನಾವು ಒಳ್ಳೆಯ ಮಾರ್ಗದರ್ಶನ ಮಾಡ್ತಾಯಿಲ್ಲ, ಹೆಚ್ಚೆಚ್ಚು ಸ್ವಾರ್ಥಿಗಳಾಗ್ತಾಯಿದ್ವಿ, ಹೆಚ್ಚು ಸಂಪತ್ತಿನಿಂದ ಓಡ್ತಾಯಿದ್ವಿ. ನನಗಿರಬೇಕು, ನನ್ನ ಮಕ್ಕಳಿಗಿರ್ಬೇಕು, ನನ್ನ ಕುಟುಂಬಕ್ಕಿರ್ಬೇಕು ಅಂತ ವೈಯಕ್ತಿಕವಾಗಿಯೇ ನಡೆದಿರ್ತದೆ. ಇದು ಹೋಗಬೇಕಿದು. ಇದು ಹೋಗಬೇಕಾಗಿತ್ತಂದ್ರೆ ಮೊದಲು ನಾನು ಕಳ್ಕೋಬೇಕು, ಆಮೇಲೆ ನಿಮ್ಗೆ ಕಳ್ಕೊಳ್ರಿ ಅಂತ ಹೇಳೋಕ್ಕೆ ನನಗೆ ಹಕ್ಕು ಬರ್ತದೆ. ನಾವು ಆಚರಣೆಯಲ್ಲಿ ತಾರದ ತತ್ವ ವ್ಯರ್ಥ. ತತ್ವರಹಿತ ಆಚರಣೆ ಅಪಾಯಕಾರಿ. ಈಗ ನಾವು ಅಪಾಯಕಾರಿ ನಡತೆಗೆ ಹೊರಟಿವಿ. ನಾವು ತತ್ವರಹಿತ ಆಚರಣೆ, ನಮ್ಮ ಆಚರಣೆಗೂ ತತ್ವಕ್ಕೂ ಏನೇನೇನಿಲ್ಲ, ಸಂಬಂಧನೇ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ವೃತ್ತಿಯಲ್ಲಿ ಒಂದು ರಿಮಾರ್ಕೆಬಲ್ ಜಜ್ಮೆಂಟ್ ಅಂತ ಇರ್ತದೆ ಸರ್. ನೀವು ಹಾಗೆ ನಿಮ್ಮ ವೃತ್ತಿ ಬದುಕಿನಲ್ಲಿ ಸಂತೃಪ್ತಿ ಅಥವಾ ರಿಮಾರ್ಕೆಬಲ್ ಜಜ್ಮೆಂಟ್ ಏನಾರ ಉದಾಹರಿಸ್ಬೋದಾ? ಈಗ ರಿಮಾರ್ಕೆಬಲ್ಲು ಅಂತ ಅಥವಾ ರಿಮಾರ್ಕೆಬಲ್ ಅಲ್ಲದ್ದು ಅಂತ ನನ್ನಲ್ಲಿ ವ್ಯತ್ಯಾಸ ಇಲ್ಲ. ಪ್ರತಿಯೊಂದು ತೀರ್ಪು ಬರಿಬೇಕಾದ್ರೆ ಅದು ನ್ಯಾಯಸಮ್ಮತವಾಗಿರಬೇಕು. ಸೋತವನು ಕೂಡ ನನ್ನ ವಿರುದ್ಧ ಸಾಕಷ್ಟು ಆಧಾರ ಇತ್ತು, ಹಾಗಾಗಿ ಜಜ್ಮೆಂಟ್ ಬರ್ದಾರನ್ನೋ ಭಾವನೆ ಬರಬೇಕು. ಹೆಚ್ಚು ನನಗೆ ತೊಂದರೆ ಕೊಟ್ಟಿದ್ದ ಪ್ರಕರಣ ಅಂತ ಹೇಳಿದ್ರೆ, ನಾನು ಮಂಗಳೂರಲ್ಲಿದ್ದೆ. ಮಂಗಳೂರಲ್ಲಿದ್ದಾಗ ಹೆತ್ತ ತಂದೆಯೇ ಮಗಳ ಮೇಲೆ ಅತ್ಯಾಚಾರ ಮಾಡಿದ ಅಂತ ಪ್ರಕರಣ. ಆ ಹುಡುಗಿ ತಂಗಿ ಚಿಕ್ಕ ಮಗಳು ಪ್ರತ್ಯಕ್ಷ ಸಾಕ್ಷಿ. ಒಂದು ಮನೆಯಲ್ಲಿ ಎಲ್ಲ ಆಗಿತ್ತು, ಸಾಕ್ಷ್ಯ ಆಧಾರಗಳು ಎಲ್ಲ ತೊಗೊಂಡ್ವಿ. ಆವಾಗ ಆರೋಪಿ ಪರ ವಕೀಲರು ವಾದ ಮಾಡಿದರು. ಏನು, ಮಗಳು ತಂದೆ ವಿರುದ್ಧ ಬೇಕಾದ್ದು ಹೇಳ್ಬೋದು, ಆದರೆ ನನ್ನ ಶೀಲಹರಣ ಮಾಡಿದ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ತಂದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲಿದು, ಅಸಾಧ್ಯ ಅಂತ ಹೇಳಿದರು. ಸರ್ಕಾರಿ ವಕೀಲರು ಏನು ಹೇಳಿದರು, ಆರೋಪಿ ವಿರುದ್ಧ ಯಾವುದೇ ಮಹಿಳೆ ತನ್ನ ಶೀಲಹರಣ ತನ್ನ ತಂದೆಯಿಂದನೇ ಆಯಿತು ಅಂತ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲ ಸಾಕ್ಷ್ಯಾಧಾರಗಳು ಅದಾವ. ಘಟನೆ ನಡೆದ ತಕ್ಷಣ ಚರ್ಚ್ಗೆ ಹೋಗ್ಯಾರ. ಚರ್ಚ್ನಾಗ ಅವ್ರನ್ನ ಇಟ್ಕೊಂಡ್ರು. ಬೆಳಗ್ಗೆ ವೈದ್ಯಕೀಯ ತಪಾಸಣೆ ಆಯಿತು. ಸಾಯಂಕಾಲದಷ್ಟೊತ್ತಿಗೆ ಅರ್ಧಕ್ಕರ್ಧ ತನಿಖೆ ಮುಗಿದೋಗಿತ್ತು. ಇಷ್ಟೆಲ್ಲ ಇದ್ದಾಗ ಎಲ್ಲ ಸಾಕ್ಷಿಗಳು ಸರಿಯಾಗಿ ಹೇಳಿದ್ದಾರೆ, ನೀವು ಶಿಕ್ಷೆ ಕೊಡಬೇಕು. ನನಗೆ ದೊಡ್ಡ ಸಮಸ್ಯೆ ಆಯ್ತದೆ. ಎರಡೂ ಅಸಾಧ್ಯನೇ. ಯಾರಾದರೂ ನಮ್ಗೆ ನನ್ನ ತಂದೆ ಸಮಾನ ಅಂದ್ಬಿಟ್ರೆ ಅವರು ಪೂರ್ಣ ಮಕ್ಕಳನ್ನೋ ಭಾವನೆ ಬಂದುಬಿಡ್ತೈತೆ ನಮಗೆ. ಆ ರೀತಿ ಇದ್ದಾಗ ಇದು ಹೆಂಗೆ ಸಾಧ್ಯ? ಎಲ್ಲ ನೋಡಿದಾಗ ನಾನೇನು ಹೇಳಿದೆ ಅಲ್ಲಿ ಓಪನ್ ಕೋರ್ಟ್ನೊಳಗೆ ಎರಡು ಅಸಾಧ್ಯಗಳು ಅದಾವೆ. ಒಂದು ಸುಳ್ಳು ಪ್ರಕರಣ ಮಾಡೋದು ಅಸಾಧ್ಯ, ಒಂದು ಪ್ರಕರಣದ ಪ್ರಕಾರ ತಂದೆ ಮಗಳ ಮೇಲೆ ಮಾಡೋದು ಅಸಾಧ್ಯ. ಆದರೆ ಎರಡು ಅಸಾಧ್ಯಗಳ ನಡುವೆ ಸಂಭವನೀಯವಾದದ್ದು ಯಾವುದು ಅಂತ ನಾನು ನೋಡಬೇಕಾಗಿದೆ. ಎಲ್ಲ ವಾತಾವರಣ ಇನ್ನೊಂದು ಮತ್ತೊಂದು ಎಲ್ಲ ನೋಡಲಿಕ್ಕಾಗಿ ಯಾವುದು ಸಂಭವನೀಯ, ಹೆಚ್ಚು ಸಂಭವನೀಯ ಅಂತ ಗೊತ್ತು ಮಾಡ್ತಾರೆ, ಅದ್ರ ಪ್ರಕಾರ ನಾನು ಜಡ್ಜ್ಮೆಂಟ್ ಬರೀಬೇಕಾಗ್ತದೆ ಅಂತೇಳಿ. ಆವಾಗ ಅಂಥ ಪರಿಸ್ಥಿತಿ ಒಳಗೆ ನಾನು ದೇವರನ್ನೇ ಬರಿ ಹೋಗ್ತಿದ್ದೆ. ನನ್ನ ಬುದ್ಧಿ ಸಮರ್ಪಕವಾಗಿ ಕೆಲಸ ಮಾಡೋ ಹಾಗೆ ಮಾಡು,
ಸರಿಯಾದ ತೀರ್ಪು ಬರೆಸೋದು. ಕೊನೆಗೆ ಆ ತಂದೆಗೆ ಶಿಕ್ಷೆ 10 ವರ್ಷ ಕಠಿಣ ಶಿಕ್ಷೆ, 5,000 ರೂಪಾಯಿ ದಂಡ ಕೊಟ್ಟು ಆರ್ಡ್ರ್ ಮಾಡಿದೆ. ಹೈಕೋರ್ಟ್ಗೆ ಹೋಯಿತು. ನಾವೇ ಕಳಿಸ್ಬೇಕಾಗತ್ತೆ ಹೈಕೋರ್ಟ್ಗೆ. ನೋಡು, ನಿನಗೆ ಹೈಕೋರ್ಟ್ಗೆ ಹೋಗೋಕ್ಕೆ ಫೀಸ್ ಕೊಡೋಕ್ಕಾಗಲಿ, ವಕೀಲರ ಖರ್ಚು ಕೊಡೋಕ್ಕಾಗಲಿ ಅಸಮರ್ಥನಾಗಿದ್ದರೆ ಹೈಕೋರ್ಟ್ ಲೀಗಲ್ ಸರ್ವಿಸಸ್ ಕಮಿಟಿ ಇರ್ತದೆ. ಹೈಕೋರ್ಟ್ನಲ್ಲಿ ಸಹಿತ ಇನ್ನು ನಮ್ಮಂಥದ್ದೇ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿ ಇರ್ತದೆ. ಅಲ್ಲಿಗೆ ಕಳಿಸ್ಕೊಡ್ತೀನಿ ಪೇಪರ್ಸ್ ಎಲ್ಲ, ನೀನು ಹೋಗು. ಆ ರೀತಿ ಕಳಿಸ್ಕೊಟ್ರೆ ಜೈಲ್ ಅಪೀಲ್ ಅಂತಲೂ ಹೋಗ್ತಾವೆ. ಹೋದರೆ ನನ್ನ ಜಡ್ಜ್ಮೆಂಟು ಸರಿಯಾಗಿದೆ ಅಂತ ತೀರ್ಪು ಕೊಟ್ಟರು. ಆವಾಗ ದೊಡ್ಡ ಸಮಾಧಾನ ಆಯ್ತು ನನಗೆ. ಹೀಗೆ ಒಮ್ಮೊಮ್ಮೆ ಅಸಾಧ್ಯವಾದದ್ದು ಸಾಧ್ಯ ಅನ್ನಿಸ್ತೈತಿ, ಸಾಧ್ಯವಾದದ್ದು ಅಸಾಧ್ಯ ಅನ್ನಿಸ್ಬಿಡ್ತೈತಿ. ಎಲ್ಲ ಪ್ರಕರಣದ ಸತ್ಯಾಸತ್ಯತೆಗಳು ಎಲ್ಲಿದಾವೆ ಅಂತ ಹುಡುಕ್ಬೇಕಾಗ್ತದೆ. ನಾವು ಹುಡುಕಿ ಬರೀಬೇಕು. ಈಗ ಆ ಥರದ್ದು ಹೈಕೋರ್ಟ್ನಲ್ಲಿ ಏನಾದರೂ ನಿಮಗೆ ಸಂತೃಪ್ತಿಗೊಂಡ ತೀರ್ಪು ಇದೆಯಾ? ಹೈಕೋರ್ಟ್ನಲ್ಲಿ ಕಲಬುರಗಿ ಬೆಂಚಿನಲ್ಲಿದ್ದಾಗ ಜೈನ ಸಮಾಜದವ್ರದ್ದು ಒಂದು 2ನೇ ಅಪೀಲ್ ಬಂದಿತ್ತು. ಏನದು, ಭೂಮಿ ಜಾಗ ಕೊಟ್ಟರು, ಭೂಮಿ ಕೊಟ್ಟರು. ಯಾರು ಒಂದು ಸಮಾಜದವರು, ಒಂದು ಗುಂಪಿನವರು ಸಮಾಜದ ವತಿಯಿಂದ ಭೂಮಿ ಕೊಟ್ಟರು. ಆತ ಅದ್ರ ಮೇಲೆ ದಾಲ್ ಫ್ಯಾಕ್ಟ್ರಿ ಹಾಕ್ಕೊಂಡ, ನಡೆಸ್ದ, ಭಾಳಷ್ಟು ಬಾಕಿ ಉಳಿಸ್ಕೊಂಡ. ಆಮೇಲೆ ಅದು ನಂದೇ ಅಂತ ಶುರು ಮಾಡಿದ. ಅದು ಕೆಳಗಿನ ಕೋರ್ಟ್ನಲ್ಲಿ ಒಂದು ರೀತಿ ತೀರ್ಪಾಯ್ತು, ಮೊದಲನೇ ಅಪೀಲ್ನಲ್ಲಿ ಮತ್ತೊಂದು ರೀತಿ ತೀರ್ಪಾಯ್ತು, 2ನೇ ಅಪೀಲ್ ನನ್ನ ಮುಂದೆ ಬಂದಿತ್ತು. ಇಬ್ಬರು ಬೆಂಗಳೂರಿಂದ ಬಂದು ವಾದ ಮಂಡನೆ ಮಾಡಿದರು. ಆವಾಗ ಏನು ಹೇಳಿದೆ ನಾನು, ಜೈನ ಸಮಾಜ ಎಷ್ಟು ಸೇವಾನಿರತ ಸಮಾಜ, ಸೇವೆ ಇದೆ. ಬೇಸಿಗೆ ಬಿಸಿಲು ಬಂತು ಅಂತ ಹೇಳಿದರೆ ಮಳೆಗಾಲ ಬರೋವರೆಗೂ ಅರವಟ್ಟಿಗೆ ಇಟ್ಟು ನೀರು ಕೊಡ್ತಾರೆ. ಸಮಾಜ ಸೇವೆ ಅಷ್ಟರ ಮಟ್ಟಿಗೆ ಮಾಡ್ತಾರೆ. ಅಂತಹ ಸಮಾಜ ಒಂದು ಕುಟುಂಬದ ಮೇಲೆ ಸುಳ್ಳು ಕೇಸ್ ಹಾಕಿದರು ಅಂತ ಹೇಳಿದರೆ ಇದು ತಪ್ಪು. ಅಂಥ ಸಮಾಜಕ್ಕೆ ವ್ಯತಿರಿಕ್ತವಾಗಿ ಸಮಾಜದ ಆಸ್ತಿ ನಂದೇ ಅಂತ ಒಬ್ಬ ಸಮಾಜದ ಅದೇ ಸಮಾಜದ ವ್ಯಕ್ತಿ ಅಂತ ಬೇರೆ ಅಲ್ಲ ಹೇಳ್ತಾನಂತ ಹೇಳಿದ್ರೆ ಅದು ದೊಡ್ಡ ತಪ್ಪು. ಆದ್ದರಿಂದ ನೀವು ನಮ್ಮ ತಂದೆ ಹೇಳ್ತಾರಲ್ಲ, ಶಿವನರಿಯದ ಸಾವಿಲ್ಲ, ಮನವರಿಯದ ಕಳ್ಳತನಲ್ಲ. ಸತ್ಯ ಎಲ್ಲಿದೆ ಅನ್ನೋದು ಇಬ್ಬರಿಗೂ ಗೊತ್ತು, ನನಗೆ ಗೊತ್ತಿಲ್ಲ. ಆಧಾರದ ಮೇಲೆ, ಸಾಕ್ಷಿಗಳಿದ್ರ ಮೇಲೆ ನನಗೆ ಯಾವ ಕೋರ್ಟ್ ಬರೆದದ್ದು ಸರಿ ಐತೆ ಅಂತ ತೀರ್ಮಾನ ಮಾಡಬೇಕಾಗ್ತದೆ. ಹಾಗಾಗಿ ನಿಮಗೆ ವಾದ ಮಂಡನೆ ಎಲ್ಲ ಮಾಡಿದ ಮೇಲೆ 1 ವಾರ ಸಮಯ ಕೊಟ್ಟು, ನೀವು ಆ 1 ವಾರದೊಳಗಾಗಿ ನೀವು ರಾಜಿ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಜಡ್ಜ್ಮೆಂಟ್ ಬರೆಸ್ತೀನಿ. ಅಷ್ಟು ಪ್ರಕರಣ ಮುಂದುವರೆದ ಮೇಲೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋದೆ. ಶರಣಬಸವ ನನ್ನಿಂದ ಒಳ್ಳೆಯ ಸರಿಯಾದ ತೀರ್ಪನ್ನು ಬರೆಸು. ಇದು ಬಹಳಷ್ಟು ಗೊಂದಲದ ಇದೆ. ಒಂದು ಕೋರ್ಟ್ ಒಂದು ನಿರ್ಣಯಕ್ಕೆ ಬಂದೈತಿ, ಇನ್ನೊಂದು ಕೋರ್ಟ್ ಇನ್ನೊಂದು ನಿರ್ಣಯಕ್ಕೆ ಬಂತು. ನಾನು ಯಾವುದರ ಸರಿ ಅಂತ ಅನ್ಬೇಕು, ನಾನು ಹೇಳಿದ್ದೆ ಕಾಯಂ ಆಗ್ತದೆ. ಅದು ಆದಮೇಲೆ ಅವರು ರಾಜಿ ಆಗಲಿಲ್ಲ ಅಂತ ಬಂದರು. ಬಹಿರಂಗ ನ್ಯಾಯಾಲಯದಲ್ಲಿ ತೀರ್ಪು ಬರ್ಸೋಕ್ಕೆ ಶುರು ಮಾಡಿದೆ. 2 ತಾಸು ತೀರ್ಪು ಬರ್ಸಿದ ಮೇಲೆ ಅರ್ಧಕ್ಕೆ ನಿಲ್ಲಿಸಿದೆ. ಉಳಿದದ್ದು ನಾಳೆ ಬರ್ಸೋಣಂತೆ. ಎಲ್ಲ ವಿಷಯಗಳನ್ನ ಬರೆದೆ. ನನ್ನ ತಕ್ಕಡಿ ಯಾವ ಕಡೆಗೆ ಹೋಗ್ತದೆ ಅನ್ನೋದು ಗೊತ್ತಾಗಬಾರ್ದು ಅವ್ರಿಗೆ. ಆ ರೀತಿ ಬರುತ್ತೆ. 2ನೇ ದಿನ ಪೂರ್ಣ ಬರೆಸ್ಬಿಟ್ಟೆ. ಸಮಾಜದ ಪರವಾಗಿ ಹೋಯ್ತು ಜಡ್ಜ್ಮೆಂಟ್. ಹೋದ್ಮೇಲೆ ಅವರು ಚೇಂಬರಿಗೆ ಬಂದರು. ಸರ್, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಂಗಿಲ್ಲ, ಈಗ ರಾಜಿ ಆಗ್ತೀವಿ. ಅಪ್ಪ, ತೀರ್ಪು ಬರೆದು ನಾನು. ಈಗೇನು ಟೈಪ್ ಮಾಡಬೇಕು, ಜಡ್ಜ್ಮೆಂಟ್ ಸಹಿ ಮಾಡಬೇಕು, ಕಳಿಸ್ಬೇಕು ಅಷ್ಟೇ. ಈಗ ನೀವು ರಾಜಿ ಆಗ್ತೀವಿ ಅಂತ ಬಂದರೆ ನಾನೇನು ಮಾಡಬೇಕು? ಇಲ್ಲ, ಹೇಗಾದರೂ ಮಾಡಿರಿ ಸರ್, ಮಾಡಿರಿ. ಆವಾಗ ಅನಿಸ್ತು ನನಗೆ, ಹೈಕೋರ್ಟಿಗೆ ಸಾಕಷ್ಟು ಅಧಿಕಾರ ಇರ್ತದೆ. ಹಾಗಾಗಿ ಅದನ್ನು ಉಪಯೋಗ ಮಾಡ್ಕೊಂಡು ಒಂದು ಅಪ್ಲಿಕೇಶನ್ ಕೊಟ್ಟರು. ಜಡ್ಜ್ಮೆಂಟ್ ಬರೆದಿರಿ, ನಾವು ರಾಜಿ ಆಗೋಕ್ಕೆ ಅವಕಾಶ ಕೊಡ್ತೀವಿ, ಆದ್ದರಿಂದ ಆ ಜಡ್ಜ್ಮೆಂಟನ್ನು ಬದಿಗೆ ಸರಿಸಿ ನಮ್ಮ ರಾಜಿ ಪ್ರಕಾರ ಡಿಕ್ರಿ ಮಾಡಿರಿ ಅಂತ. ಆವಾಗ ಅವರು ವಾಪಸ್ನಲ್ಲಿ ಮಾತಾಡ್ಕೊಂಡು ನನ್ನ ಸಮಕ್ಷಮ ಕೂತ್ಕೊಂಡು ಎಲ್ಲ ರಾಜಿ ಪತ್ರ ತಯಾರು ಮಾಡಿದರು. ತಯಾರು ಮಾಡಿ ಇಷ್ಟಿಷ್ಟು ದಿವಸ ನಮಗೆ ಸಮಯ ಕೊಡಬೇಕು ಖಾಲಿ ಮಾಡೋದಕ್ಕೆ, ಇಷ್ಟು ಬಾಡಿಗೆ ಇದನ್ನು ಕೊಡ್ತೀವಿ, ಹಾಗೆಲ್ಲ ಮಾಡಿದವರು ಮರುದಿನ ಮುಂಜಾನೆ ಕರೆಸಿ ಆ ಅಪ್ಲಿಕೇಶನ್ ತೊಗೊಂಡು ಬರೆದು ಕಳಿಸ್ಕೊಟ್ಟೆ. ಅವರು ಇಬ್ಬರು ಸಿಹಿ ಪಾಕೆಟ್ ಇಟ್ಕೊಂಡು ಬಂದರು. ಇಲ್ಲ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ನನಗೆ ಸಿಹಿ ಕೊಡೋದೇನು ಅವಶ್ಯ ಇಲ್ಲ, ಬ್ಯಾಡ ಹೋಗು ಅಂತೇಳಿ ಕಳಿಸಿದ್ರೆ, ಅದು ನಮ್ಮ ಕ್ವಾರ್ಟರ್ಸ್ನಾಗಿದ್ದೀನಿ. ಹೈಕೋರ್ಟ್ ನ್ಯಾಯಾಲಯ ಮತ್ತು ಕ್ವಾರ್ಟರ್ಸ್ ಅಲ್ಲೇ ಒಂದೇ ಕಾಂಪೌಂಡ್.
ಅಲ್ಲಿ ಇಬ್ಬರು ಕೂಡಿ ಹೋಗಿ ನನ್ನ ಹೆಂಡ್ತಿನ ಕಂಡು ಇದನ್ನು ಇಲ್ಲಿಟ್ಟು ಹೋಗ್ತೀರಮ್ಮ ಸಾಹೇಬರು ಬಂದಮೇಲೆ ಹೇಳ್ರಿ, ಯಾರು ಏನು ಎಂತಂತ ಕೇಳೇ ಇಲ್ಲಂತೆ. ಕೇಳಿದ್ರು ಅವ್ರು ಹೇಳಿಲ್ಲಂತೆ. ಹೋದರು. ನನಗೆ ಇದು ಒಂದು ರೀತಿ ದೊಡ್ಡ ತೃಪ್ತಿ ತಂತು. ಸಮಾಜದ ಬಗ್ಗೆ ಹೋರಾಡೋದಾಗಲಿ, ಸಮಾಜ ವ್ಯಕ್ತಿ ವಿರುದ್ಧ ಹೋರಾಡೋದಾಗಲಿ ಇದು ಅಪೇಕ್ಷಣೀಯ ಅಲ್ಲ. ಇದು ಹೊಂದಾಣಿಕೆ ಇರಬೇಕಲ್ಲ. ಆದ್ದರಿಂದ ಇಂಥ ಹೈಕೋರ್ಟ್ ನ್ಯಾಯಾಧೀಶ ಆದಮೇಲೆ ಇದು ಒಂದು ಕನ್ನಡದಲ್ಲಿ ತೀರ್ಪು ಕೊಟ್ಟಿದ್ದೊಂದು ಅಂಥ ಒಂದಿಷ್ಟು ಕೆಲವು ಅದಾವ. ಹೆಚ್ಚು ನೆನಪಿನಲ್ಲಿ ಉಳಿದಿದ್ದಂದ್ರೆ ಇದು. ಈಗ ತಾವು ನಿವೃತ್ತಿ ಆದಮೇಲೆ ಲಿಂಗಾಯತ ಸಮಾಜದ ಬಗ್ಗೆ, ಲಿಂಗಾಯತ ಧರ್ಮದ ಬಗ್ಗೆ ನಿಮಗೆ ಒಂದು ಬೇಸಿಕ್ ಆಗಿರುವಂಥ ಜ್ಞಾನ ಇತ್ತು. ಈಗ ಅನೇಕ ಧರ್ಮಗಳು ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಈ ದೇಶದಲ್ಲಿ ಪಡೆದಿದ್ದಾವೆ. ಕೆಲವು ರಾಜಕೀಯ ಒತ್ತಡ ಕಾರಣದಿಂದಾಗಿ ಆ ಸ್ವಾತಂತ್ರ್ಯ ಧರ್ಮದ ಲಕ್ಷಣಗಳು ಸಿಗ್ತಾವೆ, ಮತ್ತು ಕೆಲವು ನ್ಯಾಯಾಂಗದ ಮೂಲಕ ಸಿಗ್ತಾವೆ ಅನ್ನುವಂಥ ವಿಶ್ವಾಸ ಇದೆ. ನೀವು ಲಿಂಗಾಯತ ಸ್ವತಂತ್ರ ಧರ್ಮದ ಸಂದರ್ಭದಲ್ಲಿ ಈ ಬಸವಪರ ಸಂಘಟನೆಯಲ್ಲಿ ಕೆಲಸ ಮಾಡಬೇಕಾದಾಗ ಇದು ನ್ಯಾಯಾಂಗದ ಮೂಲಕವೇ ಸಾಧ್ಯ ಅಂತ ಹೇಳಲಿಕ್ಕೆ ಇರುವ ಬಲವಾದ ಕಾರಣಗಳೇನು? ಈಗ ಬೌದ್ಧ ಧರ್ಮದ ಬಗ್ಗೆ, ಸಿಖ್ ಧರ್ಮದ ಬಗ್ಗೆ, ಜೈನ್ ಧರ್ಮದ ಬಗ್ಗೆ ಸಂವಿಧಾನದಲ್ಲೇ ಉಲ್ಲೇಖ ಇದೆ. ಅಲ್ಲಿ ಧರ್ಮದ ಬಗ್ಗೆ ಬರಿಬೇಕಾದ್ರೆ ಹಿಂದೂ ಧರ್ಮದ ಅನುಯಾಯಿಗಳು ಯಾರು, ಹಿಂದೂ ಅಂತ ಯಾರಿಗೆ ಅನ್ಬೇಕು ಅಂತ ಹೇಳಿದಾಗ ಅನೇಕ ಕಾನೂನುಗಳಲ್ಲಿದೆ. ಯಾರು ಹಿಂದೂ ಧರ್ಮವನ್ನು ಪಾಲಿಸ್ತಾರೋ, ಯಾವುದೇ ವಿಧದಲ್ಲಿ, ಯಾವುದೇ ಒಂದು ವಿಧದಲ್ಲಿ ಆಚರಣೆ ತರ್ತಾರೋ ಅವ್ರನ್ನ ಹಿಂದೂ ಅಂತಾರೆ. ಅದರಲ್ಲಿ ಇನ್ಕ್ಲೂಸಿವ್ ಡೆಫಿನೇಷನ್ ಅಂತಾರೆ, ಒಳಗೊಂಡ ಡೆಫಿನೇಷನ್. ಅದೇನು ಹೇಳಿದ್ದಾರೆ, ವೀರಶೈವ ಆರ್ ಲಿಂಗಾಯತ ಸಹಿತ ಸೇರಿ ಅಂತ ಬರ್ತಾವೆ. ಹೀಗಾಗಿ ವೀರಶೈವ ಆ್ಯಂಡ್ ಲಿಂಗಾಯತ ಅಂತಿಲ್ಲ, ಈ ವೀರಶೈವ ಆರ್ ಲಿಂಗಾಯತ. ಹಾಗಾಗಿ ಅದು ಕೋರ್ಟೇ ತೀರ್ಮಾನ ಮಾಡಬೇಕಾಗತ್ತೆ. ಒಂದು ಇದು ಯಾವುದು ಏನಂತೇಳಿ. ಇನ್ನೊಂದು ಏನಂತ ಹೇಳಿದ್ರೆ, ಬೌದ್ಧರಿಗಾಗಿ, ಸಿಖ್ಖರಿಗಾಗಿ, ಪಾರ್ಸಿಯವರಿಗಾಗಲಿ, ಜೈನರಿಗಾಗಲಿ ಅದೇ ಧರ್ಮದಲ್ಲಿ ಇದ್ದಂಥವ್ರು, ಅದಕ್ಕೆ ಸಮಾನವಾದಂಥ ಧರ್ಮ ಅಂತ ಅಂದ್ಕೊಂಡಂಥವ್ರು ಯಾರೂ ಪ್ರತಿಸ್ಪರ್ಧಿ ಇರಲಿಲ್ಲ. ಈಗ ನಮ್ಮಲ್ಲಿ ಏನಾಗಿದೆ, ನಾವು ಹಿಂದೂಗಳಲ್ಲ ಅನ್ನೋದು ಒಂದು, ನಾವು ವೀರಶೈವರಲ್ಲ ಅನ್ನೋದೊಂದು. ವೀರಶೈವರು ಅನ್ನೋರು ಯಾರೂ ಅಲ್ಲ, ನಮ್ಮವರೇ. ಅವರೂ ಅಷ್ಟಾವರಣಗಳಂತಾರೆ, ಅವರು ಪಂಚಾಚಾರಗಳಂತಾರೆ. ಪಂಚಾಚಾರಗಳು, ಅಷ್ಟಾವರಣಗಳು, ಷಟ್ಸ್ಥಲಗಳು ಎಲ್ಲವೂ ಎರಡೂ ಗುಂಪಿನವ್ರು ಹೇಳ್ತಾರೆ. ಅದರ ವ್ಯತ್ಯಾಸ ಏನು ಅನ್ನೋದನ್ನು ಯಾರೂ ನಿಖರವಾಗಿ ಇದು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಈಗ ಒಂದು ಉದಾಹರಣೆ ನಿಮ್ಗೆ ಹೇಳಬೇಕಾಗೈತೆ. ಒಂದು ತೋಂಟದಾರ್ಯ ಜಗದ್ಗುರುಗಳು 2013ರಲ್ಲಿ ನನ್ನ ಬರಮಾಡಿಕೊಂಡ್ರು. ಈ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತ ಅನ್ನೋದ್ರ ಬಗ್ಗೆ ನೀವು ಅಧ್ಯಯನ ಮಾಡಿರಿ, ನಾವು ಏನು ಮಾಡಬೇಕು ಅನ್ನೋದನ್ನು ನೀವು ಒಂದಿಷ್ಟು ಮಾರ್ಗದರ್ಶನ ಮಾಡಿರಿ. ಬೇರೆ ಹೈಕೋರ್ಟ್ ಜಡ್ಜರಿಗೆ ಹೇಳ್ತೀವಿ, ನಿವೃತ್ತಿ, ಅವ್ರು ಬೆಂಗಳೂರಿಗೆ ಇರ್ತಿದ್ರು, ನಾವು ಇಲ್ಲಿ ಗದಗಿನಾಗ ಇರ್ತಿದ್ವಿ, ಆಗಲಿಲ್ಲ, ನೀವು ಗದಗಿಗೆ ಬಂದುಬಿಡ್ರಿ, ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅನುಕೂಲ ಮಾಡೋದೇನೈತೆ, ಎಲ್ಲ ನನಗೆ ಅನುಕೂಲನ ಐತಿ, ಬರ್ತೀನಿ ಇರ್ತೀನಿ ಅಂತ ಹೇಳಿದೆ. ಇದ್ದೆ. ನಾನೊಂದು 40 ಪ್ರಶ್ನೆಗಳು ಉದ್ಭವ ಆದವು. ಹಿಂದೂ ಅನ್ನೋದು ಒಂದು ಧರ್ಮನೋ ಒಂದು ಸಂಸ್ಕೃತಿಯೋ ಏನು ಅನ್ನೋದನ್ನು ನಿಖರವಾಗಿ ಹೇಳಿಲ್ಲ. ಹೂಎವರ್ ಪ್ರಾಕ್ಟೀಸಸ್ ಹಿಂದೂಯಿಸಮ್ ಆ್ಯಸ್ ಎ ರಿಲಿಜನ್ ಅಂತ ಕೆಲವೊಂದು ಜಡ್ಜ್ಮೆಂಟ್ ನೋಡೋದು. ಜೈನ ಧರ್ಮ ಮಹಾವೀರ ಸ್ಥಾಪನೆ ಮಾಡಿದ, ಬುದ್ಧ ಬೌದ್ಧ ಧರ್ಮ ಸ್ಥಾಪನೆ ಮಾಡಿದ, ಹಾಗೆ ಬಸವಣ್ಣ ಈ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಅಂತ ಒಂದು ಜಡ್ಜ್ಮೆಂಟಲ್ಲಿ ಒಂದು ಅಬ್ಸರ್ವೇಷನ್ ಇದೆ. ಅಂದರೆ ಬೇರೆ ವಿಷಯದ ಬಗ್ಗೆ ಜಡ್ಜ್ಮೆಂಟ್ ಬರಿಬೇಕಾದ್ರೆ ಒಂದು ಉಲ್ಲೇಖ, ಇದೊಂದು ಉಲ್ಲೇಖ ಮಾಡ್ಯಾರ ಅಷ್ಟೇ ಹೊರತು ನಿಖರವಾಗಿ ಹೇಳಿಲ್ಲ. ಅದೊಂದು ಇಶ್ಯೂ ಆಗಿದ್ದಿಲ್ಲ. ವೆದರ್ ಲಿಂಗಾಯತ್ ಈಸ್ ಎ ಸಪರೇಟ್ ರಿಲಿಜನ್ ಆರ್ ನಾಟ್ ಅನ್ನೋದು ಬಂದಿದ್ದಿಲ್ಲ. ಲಿಂಗಾಯತ ಅನ್ನೋದು ಒಂದು ಪ್ರತ್ಯೇಕ ಧರ್ಮವೇ ಅಂತ ಒಂದು ಪ್ರಶ್ನೆ ಹಾಕ್ಕೊಂಡು ಅದಕ್ಕೆ ಉತ್ತರ ಕೊಟ್ಟಂಥ ಜಡ್ಜ್ಮೆಂಟ್ಗಳಿಲ್ಲ. ಹೀಗಾಗಿ ಇದನ್ನು ಕೊಡಬೇಡ್ರಿ ಅಂತ ಹೇಳೋರು ನಮ್ಮವರೇ, ಕೊಡ್ರಿ ಅಂತ ಕೇಳೋರು ನಾವೇ. ಈಗ ಒಮ್ಮೆ ಪ್ರತಿಷ್ಠಿತ ಮಠದ ಒಬ್ಬ ಸ್ವಾಮೀಜಿಯವ್ರ ಜೊತೆ ನಾನು ಮಾತಾಡುವಾಗ, ಇದು ನ್ಯಾಯಾಲಯದ ಮೆಟ್ಲು ಹತ್ತಲಾರ್ದು ಬಗೆಹರಿಯಂಥ ಕೆಲಸ ಅಲ್ಲೇ ಅಲ್ಲ. 1980ರಿಂದನೇ ನಾವು ಹೋರಾಡ್ತಾಯಿದ್ವಿ. ಆವಾಗ ಜನಗಣತಿ ಮಾಡ್ಬೇಕಾದ್ರೆ ಅಕ್ಷರಗಳು ಕೊಡ್ತಿದ್ರು. ಮುಸ್ಲಿಮರಿಗೆ ಎಮ್ಮು, ಹಿಂದೂಗಳಿಗೆ ಹೆಚ್ಚು, ಲಿಂಗಾಯತರಿಗೆ ಇಲ್ಲ ಇಲ್ಲ ಎಲ್ಲಂತೂ ಇಲ್ಲ, ಕೋಡ್ ಸಂಖ್ಯೆ ಅಕ್ಷರ ಕೊಡ್ತಿದ್ರು. ಅವಾಗ ವಿಶ್ವನಾಥ ರೆಡ್ಡಿ ಮುದ್ನಾಳ್ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾಕ್ಕೆ ಉಪಾಧ್ಯಕ್ಷರಾಗಿದ್ದರು. ಹಾಗಾಗಿ
ಕಲಬುರಗಿಯಲ್ಲಿ ಒಂದು ವಿಭಾಗೀಯ ಸಮ್ಮೇಳನ ನಡೀತು. ತೋಂಟದಾರ ಅಜ್ಜವರೇ ಅದನ್ನು ಉದ್ಘಾಟನೆ ಮಾಡಿದರು. ಆವಾಗ 80ರ ದಶಕದಲ್ಲಿ ನಾವು ಏನು ಒಂದು ಕ್ಯಾಂಪೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಮಗೆ ವಿ ಅಂತರ ಕೊಡ್ರಿ, ಎಲ್ ಅಂತರ ಕೊಡ್ರಿ, ಎರಡೂ ಒಂದ್ರ ಬದಲು ಒಂದು ಅಂತ ಅನ್ನೋ ಲೆಕ್ಕಕ್ಕೆ ಇದ್ದವು. ಆವಾಗ ಅವರು ತಿರಸ್ಕಾರ ಮಾಡಿದರು. ನೀವು ವೀರಶೈವ ಅಂತಾರೆ ಅಂದ್ಕೊಳ್ರಿ, ಲಿಂಗಾಯತ ಅಂತಾರೆ ಅಂದ್ಕೊಳ್ರಿ, ಅವೆರಡು ಹಿಂದರೊಳಗೆ ಬರ್ತೀರಿ ನೀವು. ನಿಮಗೆ ಪ್ರತ್ಯೇಕ ಕಾಲಮ್ ಕೊಡೋಕ್ಕಾಗಂಗಿಲ್ಲ, ಪ್ರತ್ಯೇಕ ಅಕ್ಷರ ಕೊಡೋಕ್ಕಾಗಂಗಿಲ್ಲ. ಈಗ 2011ರವರೆಗೂ ಪ್ರತಿ 10 ವರ್ಷಕ್ಕೆ ಒಂದು ಸರ್ತಿ ಜನಗಣತಿ ಆಗುವಾಗ ಅರ್ಜಿ ಕೊಟ್ಕೊಂತನೇ ಹೋದರು. ಅದು ತಿರಸ್ಕಾರ ಹಾಕ್ಯಂತ ಹೋದರು. ನಾನು ಅದನ್ನು ಕೈಗೆತ್ಕೊಂಡಾಗ ನಾವು ಒಂದು ಸೆನ್ಸಸ್ ಕಮಿಟಿಯವರಿಗೆ ಒಂದು ಅರ್ಜಿ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ. ನಮಗೆ ಲಿಂಗಾಯತರಿಗೆ ಒಂದು ಪ್ರತ್ಯೇಕ ಕೋಡ್ ನಂಬರ್ ಕೊಡ್ರಿ, ವೀರಶೈವರಂತ ಅನ್ನೋರಿಗೂ ಒಂದು ಕೊಡ್ರಿ. ಯಾರು ಏನು ಬರೆಸ್ತಾರೋ ಅದು ಬರೆಸ್ಲಿ, ಯಾರು ಬೇಡ ಅನ್ನಂಗಿಲ್ಲ ಅಂತ ಹೇಳಿದರೆ ಅಂಥ ಅರ್ಜಿ ಕೊಡೋಕ್ಕೆ ಯಾರೂ ತಯಾರಾಗಲಿಲ್ಲ. ಹಾಗಾಗಿ ಅದು ಮತ್ತೊಂದು ರೀತಿಯ ಈ ಚಳವಳಿಯನ್ನು ನಡೀತು. ಚಳವಳಿ ನಡೆದ ಮೇಲೆ ಈ ರಾಜಕಾರಣಿಗಳ ಪ್ರವೇಶ ಆಯಿತು. ರ್ಯಾಲಿಗಳು ಮಾಡೋಕ್ಕೆ ಶುರುವಾಯಿತು. ಆವಾಗ ನನಗೇನು ಅನ್ನಿಸ್ತು, ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜಾಗಿ ಬೀದಿಗಿಳಿದು ಹೋರಾಟ ಮಾಡೋದು ನನಗೆ ಯಾಕೋ ಸರಿ ಕಾಣಲಿಲ್ಲ. ಅದಕ್ಕೆ ತೋಂಟದಾರಪ್ಪ ಅವ್ರಿಗೆ ಹೇಳಿದೆ, ನಾನು ಈ ಚಳವಳಿಗೆ, ಈ ರ್ಯಾಲಿಗಳಿಗೆ ನನ್ನ ಬಿಟ್ಟರೆ ಕಾನೂನು ವಿಷಯ ಬಂದಾಗ ನಾನು ಯಾರ ಜೊತೆಗಾದರೂ ಕೈ ಜೋಡಿಸ್ತೀನಿ. ಏನು ನನ್ನಿಂದ ಸಹಾಯ ಆಗ್ತೈತೆ ಅದನ್ನು ಮಾಡ್ತೀನಿ, ನನ್ನ ತಿಳುವಳಿಕೆ ಒಳಗೆ ಏನೈತೆ ಅದನ್ನು ಮಾಡ್ತೀನಿ ಅಂಥೇಳಿ ಹೇಳಿದ ಮೇಲೆ ಹಾಗೆ ಮಾಡು ಅಂತ ಹೇಳಿದ್ರು. ಆಮೇಲೆ ತೀರಾ ಇತ್ತೀಚೆಗೆ ಒಂದು 2 ವರ್ಷದಿಂದ ಹೀಗೆ ಒಂದು ಸಭೆಯಲ್ಲಿ ಮಾತಾಡುವಾಗ ಜಾಗತಿಕ ಲಿಂಗಾಯತ ಮಹಾಸಭೆದ್ದು ಹಿರಿಯ ಉಪಾಧ್ಯಕ್ಷರಲ್ಲಿ ನನ್ನ ಒಬ್ಬ ಅಂತ ತೊಗೊಂಡರು. ಅದು ಸ್ವತಂತ್ರ ಧರ್ಮಕ್ಕಾಗಿ ಹೋರಾಟ ಮಾಡೋಕ್ಕಾಗಿ. ಅಲ್ಲಿ ಏನು ಹೇಳಿದೆ ನಾನು, ನ್ಯಾಯಾಲಯದ ಮೆಟ್ಲು ಹತ್ತಲಾರ್ದೇ ನಮಗೆ ಆಗಂಗಿಲ್ಲ. ನಾವು ಒಬ್ಬ ತಜ್ಞ ವಕೀಲರ ಇಟ್ಕೊಂಡು 2-3 ಕರ್ಕೊಂಡು ಸುಪ್ರೀಂ ಕೋರ್ಟ್ನವ್ರು ರಿಟೈರ್ಡ್ ಅಡ್ವೊಕೇಟ್ಸ್ ಯಾರದಾರ, ರಿಟೈರ್ಡ್ ಜಡ್ಜಸ್ ಯಾರದಾರ, ಅವ್ರನ್ನ ಇಟ್ಕೊಂಡು ನಾವು ಯಾವ ರೀತಿ ಹೋದ್ರೆ ನಮ್ಮ ಗೆಲುವಿಗೆ ಸಮಸ್ಯೆ ಆಗಂಗಿಲ್ಲ ಅಂತ ಯೋಚನೆ ಮಾಡಬೇಕು. ಅದು ಈಗಲೇ ಆಗ್ತದೆ ಅಂತ ಹೇಳಕ್ಕೆ ಬರೋದಲ್ಲೇನಿಲ್ಲ. ಅಲ್ಲಿ ಸಾಕಷ್ಟು ವಿಳಂಬ ಆಗ್ತಾವೆ. ಆ ವಿಳಂಬ ಆದ್ರೆ ಆಗಲಿ, ನಮ್ಮ ಕಾಲಮಾನದಾಗ ಆದ್ರೆ ಆದಿತ್ತು, ಇನ್ನೊಬ್ಬರ ತಲೆಮಾರಿಗೆ ಆದ್ರೆ ಆದಿತ್ತು. ಅದನ್ನು ನಾವು ಪ್ರಾರಂಭ ಆದರೂ ಮಾಡಬೇಕಲ್ಲ ಅಂತ ಹೇಳಿದ್ರೆ, ಶ್ರೀಗಳು ಏನಂದ್ರೆ ನನಗೆ ನ್ಯಾಯಾಂಗದಲ್ಲಿ ನಮ್ಗೆ ಭರವಸೆ ಇಲ್ಲ. ಮತ್ತು ನ್ಯಾಯಾಂಗದಲ್ಲಿ ಭರವಸೆ ಇಲ್ಲ ಅಂತ ಹೇಳಿದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ಹೆಂಗೆ ಆಗ್ತೈತಿ? ಕಾರ್ಯಾಂಗ ಮಾಡಬೇಕು. ಕಾರ್ಯಾಂಗ ಮಾಡ್ತೈತೆ ಅಂದ್ಕೊಳ್ಳೋಣ, ಶಾಸಕಾಂಗ ಮಾಡಬೇಕು, ಶಾಸಕಾಂಗ ಮಾಡ್ತೈತೆ ಅಂತ ಅಂದ್ಕೊಳ್ಳೋಣ ನಾವು. ಆದರೆ ಈ ಕೊಡಬೇಕು ಅಂತ ನಿರ್ಣಯ ಮಾಡಿದರೆ ಕೊಡಬಾರ್ದು ಅನ್ನೋರು ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ನ್ಯಾಯಾಂಗದ ಅಂಗಳಕ್ಕೆ ಮತ್ತೆ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಕೊಡಬಾರ್ದು ಅಂತ ನಿರ್ಣಯ ಮಾಡಿದರೆ ನಾವೇ ಹೋಗ್ಬೇಕಾಗ್ತದೆ. ಅದಕ್ಕೆ ಇದು ನ್ಯಾಯಾಂಗದ ಕಾದ ತಟ್ಟಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿಗೆ ಹೋಗಲಿಲ್ಲ ಅಂದರೆ ಸಮಸ್ಯೆ ಬಗೆಹರಿಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಶಾಸಕಾಂಗಕ್ಕಾಗಲಿ ಕಾರ್ಯಾಂಗಕ್ಕಾಗಲಿ ನಾವೇನು ಮನವಿ ಕೊಡಬೇಕು ಅದನ್ನು ಕೊಡಬೇಕು. ಅವ್ರು ತಿರಸ್ಕಾರ ಮಾಡಿದರೆ ನಾವು ನ್ಯಾಯಾಲಯದ ಮೆಟ್ಲು ಹತ್ತಬೇಕು ಅಂತೇಳಿ. ಇಲ್ಲ, ಈಗ ಪ್ರಸ್ತುತ ಸರ್ಕಾರ ಕೇಂದ್ರದಲ್ಲಿರೋವರೆಗೂ ಆಗಂಗೇ ಇಲ್ಲ. ಇಲ್ಲ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟರೆ ಸರ್ಕಾರ ಹೆಂಗೆ ಡಿನೈ ಮಾಡುತ್ತೆ? ನಾನು ಉದಾಹರಣೆ ಹೇಳಿದೆ. ನಾನು ರಾಮ ಜನ್ಮಭೂಮಿದು 100 ವರ್ಷಗಟ್ಟಲೆ ನಡೀತು. ಈ ಸುಪ್ರೀಂ ಕೋರ್ಟ್ನೊಳಗೇ ಎಷ್ಟೋ ವರ್ಷದಿಂದ ನಡೀತದೆ. ಅಂತಿಮವಾಗಿ ಒಂದು ತೀರ್ಪು ಬಂತಲ್ಲ. ನಮ್ಮಲ್ಲಿ ಕಾನೂನಿನ ಆಡಳಿತ ಇರೋದರಿಂದ ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದೇ ಅಂತಿಮ. ಯಾರೂ ಎರಡನೇ ಮಾತಾಡೋ ಪ್ರಶ್ನೆನೇ ಇಲ್ಲ. ಸಂವಿಧಾನಕ್ಕೆ ಪೀಠ ಹೇಳ್ತಂತ ಹೇಳಿದ ಮೇಲೆ ಅಲ್ಲಿಗೆ ಮುಗಿದ ಕೆಲಸ, ಸಂವಿಧಾನಬದ್ಧ ಅಂತ ಅನ್ಕೋಬೇಕು ನಾವು. ಹೀಗಿರುವಾಗ ನಾವು ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಸರ್ಕಾರ ಕೊಡೋದಿಲ್ಲಲ್ಲ, ಬೇಗ ಹೇಳಿಬಿಡ್ರಿ ಅಂತ ಹೇಳ್ಬೇಕು, ಕೊಡೋಂಗಿಲ್ಲ ನಮಗೆ ಅಂತೇಳಿ ನಾವು ಅಪೀಲ್ ಹೋಗ್ಬಿಡ್ತೀವಿ, ಹೋಗೋಕ್ಕೆ ದಾರಿ ಆಗ್ತದೆ. ನಾವು ಮನವಿ ಕೊಡಬೇಕು, ಹೇಳಂಗೆ ಹೇಳಬೇಕು. ಅವರು ತಿರಸ್ಕಾರ ಮಾಡಿದರೆ ಭಾಳ ಸಂತೋಷ, ನಾವು ಹೋಗ್ತೀವಿ, ಹೋಗೋಕ್ಕೆ ದಾರಿ ಆಗ್ತೈತೆ. ಈಗ ನಿಮಗೆ ಒಂದು ಮಾತು ಹೇಳ್ಬೇಕಂತ ಹೇಳಿದ್ರೆ, ನಾನು ಗಂಗಾವತಿ ಚನ್ನಮಲ್ಲಿಕಾರ್ಜುನ ಟ್ರಸ್ಟ್ ಐತಲ್ಲ, 1977ರಲ್ಲಿ ಗೊರಯ್ಯ ಸ್ವಾಮಿ ಅಂತ ಸಂಚಾಲಕರಾಗಿದ್ದರು. ಅವರಿಗೆ ಮೂಲ ತಾತನವರು ಒಂದಿಷ್ಟು ಜಾಗ ಕೊಟ್ಟಿದ್ದರು. ಅದರೊಳಗೆ ಒಂದು ಗೋಡೌನು, ಒಂದು ಮಳಿಗೆ ಕಟ್ಕೊಂಡ್ರು ಅಂತ ಬರ್ತದೆ. ಅವರು 77ರಲ್ಲಿ ತೀರೋದ್ರು. ಯಾರು ಗೊರಯ್ಯ ತಾತನವರು. ಅವ್ರಿಗೆ ಗಂಡು ಸಂತಾನ ಇರಲಿಲ್ಲ, ಹೆಣ್ಣು ಮಕ್ಕಳು. ಅವರು ಗಂಗಾವತಿ ಕೋರ್ಟ್ನಲ್ಲಿ ಕೇಸ್ ಮಾಡಿದರು. ಆವಾಗ ನಾನು ಇನ್ನೂ LLB ಅಡ್ಮಿಷನ್ ಮಾಡಿಸಿದ್ದಿಲ್ಲ. ನಾನು ಅಡ್ಮಿಷನ್ ಮಾಡಿಸಿದ್ದೆ.
ಎಂಬತ್ತರಾಗ ಟ್ರಸ್ಟೇ ಆದೆ. ತೀರಿ ಹೋದ ಟ್ರಸ್ಟ್ಗಳ ಜಾಗಕ್ಕೆ ನಮ್ಮನ್ನು ಸೇರಿಸ್ಕೊಂಡು ಬಂದು ಆಮೇಲೆ ವಕೀಲ ಆದೆ. ನಾನೇ ಆ ಕೇಸ್ ನಡೆಸಿದೆ. ಅಲ್ಲಿ ರಾಯಚೂರು ಕೋರ್ಟ್ಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ವರ್ಗಾವಣೆ ಆದ ನಂತರ ಅಲ್ಲಿ ತೀರ್ಪು ಇರುತ್ತೆ. ಅಲ್ಲಿ ತೀರ್ಪು ನಮ್ಮ ಟ್ರಸ್ಟಿನ ವಿರುದ್ಧ ಆಯಿತು. ಟ್ರಸ್ಟಿನ ವಿರುದ್ಧ ಆದಮೇಲೆ ಅಪೀಲ್ ಮಾಡಿಸಿದ್ರು ನಾವು. ಅಲ್ಲಿ ರಾಯಚೂರು ಕೋರ್ಟ್ನಾಗ ಅಪೀಲ್ ಮಾಡಿದ್ವಿ. ಆ ಅಪೀಲು ನಿರ್ಣಯ ಆರ್ಗ್ಯುಮೆಂಟಿಗೆ ಬರೋದ್ರೊಳಗಾಗಿ ನಾನು ಡಿಸ್ಟ್ರಿಕ್ಟ್ ಜಡ್ಜ್ ಆಗಿಬಿಟ್ಟೆ. ಡಿಸ್ಟ್ರಿಕ್ಟ್ ಜಡ್ಜ್ ಆದಮೇಲೆ 2006 ಅದು ಅಪೀಲ್ ನಿರ್ಣಯ ಆಯಿತು. ನಿರ್ಣಯ ಆಗಿ ಕೆಳಗಿನ ಕೋರ್ಟ್ನವ್ರು ಏನು ಬರೆದ್ರು ಅದನ್ನೇ ಬರೆದುಬಿಟ್ರು ಅವರು. ಸೆಕೆಂಡ್ ಅಪೀಲ್ ಮಾಡಬೇಕು ನಾವು, ದ್ವಿತೀಯ ಅಪೀಲು. ಎರಡನೇ ಅಪೀಲ್ ಮಾಡಿದರೆ ಹೈಕೋರ್ಟಿಗೆ ಮಾಡಬೇಕು. ನಾನು 2006 ಇದಕ್ಕೆ ಜುಡಿಷಿಯಲ್ ಅಕಾಡೆಮಿಗೆ ಡೈರೆಕ್ಟರ್ ಆಗಿದ್ದೆ, ಡಿಸ್ಟ್ರಿಕ್ಟ್ ಜಡ್ಜ್ ಕೇಟರ್ನಾಗ. ಹಾಗಿದ್ದಾಗ ಅದನ್ನು ಅಲ್ಲಿ ಒಬ್ಬರು ವಕೀಲರಿಗೆ ಕೊಟ್ಟಿವಿ ನಾವು. ಕೊಟ್ಟು ಎರಡನೇ ಅಪೀಲ್ ಮಾಡಿಸಿದ್ವಿ. ನನ್ನ ಹುದ್ದೆ ಮುಗೀತು. ಧಾರವಾಡ ಬೆಂಚಿಗೆ ಹೋದೆ. ನನ್ನ ಮುಂದೆ ಬರೋ ಹಾಗಿಲ್ಲ ಅದು ನಾನು ರಿಟೈರ್ ಆಗೋವರೆಗೂ ಅದು ಅಲ್ಲೇ ಇತ್ತು. ಅದು 2011 ನಾನು ರಿಟೈರ್ ಆದರೆ 2022 ತೀರ್ಪು ಬಂತು. ಅಂದರೆ 40 ವರ್ಷಕ್ಕಿಂತ ಹೆಚ್ಚು, 4 ದಶಕಗಳಿಗಿಂತ ಹೆಚ್ಚು ಒಂದು ಪ್ರಕರಣ ನಿರ್ಣಯ ಆಗೋದು. ಹೈಕೋರ್ಟ್ನಲ್ಲಿ ಏನು ಮಾಡಿದರು, 2 ಕೆಳಗಿನ ಕೋರ್ಟಿನ ತೀರ್ಪುಗಳನ್ನು ರದ್ದು ಮಾಡಿ ಟ್ರಸ್ಟ್ ಪರವಾಗಿ ಬರೆದುಬಿಟ್ರು. ಟ್ರಸ್ಟ್ ಪರವಾಗಿ ಜಡ್ಜ್ಮೆಂಟ್ ಬರೆದ ಮೇಲೆ ನಾವು ಟ್ರಸ್ಟ್ನ ಹೆಸರಲ್ಲಿ ಪ್ರಾಪರ್ಟಿ ಮಾಡ್ಕೊಂಡ್ವಿ. ಆದರೆ ಕಬ್ಜಾ ನಮ್ಮದಿಲ್ಲ, ಬಾಡಿಗೆದಾರದೈತಿ. ಬಾಡಿಗೆ ಅವ್ರಿಗೆ ಕೊಡಬೇಕು ಅಂತ ಇಂಜಂಕ್ಷನ್ ಆರ್ಡ್ರ್ ಇತ್ತು. ಅದನ್ನು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅವರು. ಯಾಕಂದ್ರೆ 40 ವರ್ಷಕ್ಕಿಂತ ಹೆಚ್ಚು ಬಾಡಿಗೆ ತಿದ್ದಿದ್ರಲ್ಲ, ಸಾಕಷ್ಟು ದುಡ್ಡಿತ್ತು ಅವ್ರ ಕೈಯಾಗ. ಮಠದಾಗ ಅಷ್ಟು ದುಡ್ಡು ಇರಲಿಲ್ಲ. ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. ಅಲ್ಲಿ ಅಡ್ಮಿಟ್ ಆಗಬಾರ್ದು ಅಂತ ನಾವು ಭಾಳಷ್ಟು ಪ್ರಯತ್ನ ಮಾಡಿದ್ವಿ. ನಾವು ಅಡ್ಮಿಟ್ ಆಗಿಬಿಡ್ತೀವಿ. ಈಗ ಅದು ತೀರ್ಮಾನ ಆಗೋದ್ರೊಳಗಾಗಿ ಯಾವ ಎಷ್ಟಾಗ್ತದೆ ಅದು ಗೊತ್ತಿಲ್ಲ ನನಗೆ. ನಾನು ಟ್ರಸ್ಟೇ ಆದಾಗ 30 ವರ್ಷ ಆಯಿತು. ಈಗ ನನಗೆ 75 ವರ್ಷ ಹೋದು. ಇನ್ನೂವರೆಗೆ ಏನಾಗಿಲ್ಲ. ಅದು ತೀರ್ಮಾನ ಆಗೋವರೆಗೂ ನಾವು ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಇದು ವಿಳಂಬ. ಈ ವಿಳಂಬ ತಪ್ಪಿಸೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಯಾರೂ ಇವತ್ತಿನವರೆಗೂ ಸರಿಯಾದ ಕ್ರಮಗಳನ್ನು ತಗೊಂಡಿಲ್ಲ ಅಂತ. ಎಷ್ಟು ಕಕ್ಷಿಗಾರರಿಗೆ ಒಬ್ಬ ನ್ಯಾಯಾಧೀಶ ಇರಬೇಕು ಆ ರೇಷೋದ ಮೇಲೆ ಇಲ್ಲ, ಆ ಪ್ರಮಾಣದ ಮೇಲೆ ಇಲ್ಲ. ನ್ಯಾಯಾಧೀಶರ ಕೊರತೆ, ನ್ಯಾಯಾಲಯಗಳ ಕೊರತೆ. ಈಗ ಅದೇ ಸುಪ್ರೀಂ ಕೋರ್ಟ್ ಬೆಂಚ್ ಒಂದು ಬೆಂಗಳೂರಿಗೆ ಆಗಬೇಕು, ದಕ್ಷಿಣ ಕನ್ನಡ ಇದು ದಕ್ಷಿಣ ರಾಜ್ಯಗಳಿಗಾಗಿ ಅಂತ ಕೆಲವರು ಅಷ್ಟಿಷ್ಟು ಮಾತಾಡ್ತಾರೆ. ಅದರ ಬಗ್ಗೆ ಏನೂ ಆಗಿಲ್ಲ. ಹೀಗಾಗಿ ಇದು ವಿಳಂಬ ಅನಿವಾರ್ಯ ಅನ್ನಂಗೆ ಆಗಿಬಿಟ್ಟದು. ಎಷ್ಟೋ ನನಗೆ ಭಾಳ ಮಂದಿ ಕೇಳ್ತಾರೆ ನನಗೆ, ಶಾಲಾ ಕಾಲೇಜುಗಳಿಗೆ ಹೋದಾಗ, ಇವತ್ತು ನಾವು ಕೇಸ್ ಫೈಲ್ ಮಾಡಿದರೆ ನಾವು ಸಾಯೋವರೆಗೂ ನಿರ್ಣಯ ಆಗ್ತದಲ್ಲ ಅನ್ನೋದು ಭರವಸೆ ಇಲ್ಲ ಅನ್ನಂಗೆ ಆಗೈತಿ. ಹೀಗಾದರೆ ಹೇಗೆ ಅಂತ ಕೇಳ್ತಾರೆ. ಇದು ನನ್ನ ಅಸಹಾಯಕತೆಯಿಂದನೇ ಉತ್ತರ ಕೊಡಬೇಕಾಗ್ತದೆ. ಇದಕ್ಕೆ ಇದ್ದವರೇ ಕಾರಣ, ಇಂಥ ವ್ಯವಸ್ಥೆನೇ ಕಾರಣ ಅಂತ ಹೇಳೋಕ್ಕಾಗಂಗಿಲ್ಲ. ಆಮೇಲೆ ನಮ್ಮ ಕಾನೂನುಗಳಲ್ಲೂ ಸಾಕಷ್ಟು ವಿಳಂಬ ಆಗೋಕ್ಕೆ ಅವಕಾಶಗಳಿದಾವೆ. ನ್ಯಾಚುರಲ್ ಜಸ್ಟಿಸ್ ಅಂತೀವಲ್ಲ ನಾವು, ನೈಸರ್ಗಿಕ ನ್ಯಾಯ ದೊರಕಿಸ್ಕೊಡ್ಬೇಕು, ಸಹಜವಾದ ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಈ ಸಮಾನವಾದ ಅವಕಾಶಗಳನ್ನು ಕೊಡಬೇಕು ಅಂಥೇಳಿ. ಹಾಗಾಗಿ ವಿಳಂಬ ಮಾಡೋರು ಒಂದು ಪಾರ್ಟಿಯವರು, ತೀವ್ರವಾಗಿ ಬೇಕು ನಮಗೆ ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ಇನ್ನೊಂದು ಪಾರ್ಟಿಯವರು. ಹಾಗಾಗಿ ಇದು ಉತ್ತರ ಸಿಗಲಾರ್ದಂಥ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ಈ ವಿಳಂಬವನ್ನು ತಪ್ಪಿಸಲು ಏನು ಮಾಡಬೇಕು, ಈ ಪ್ರಶ್ನೆಗೆ ನಿಖರವಾದ ಉತ್ತರ ಇಷ್ಟು ವರ್ಷ 19 ವರ್ಷ ನ್ಯಾಯಾಧೀಶನಾಗಿ ಕೆಲಸ ಮಾಡಿದ್ರೂ ನನಗೆ ಗೊತ್ತಿಲ್ಲ. ನನಗಿಂತ ಹೆಚ್ಚಿಗಿದ್ದವ್ರೂ ಗೊತ್ತಿಲ್ಲ. ಸರ್ಕಾರದ ಚುಕ್ಕಾಣಿ ಹಿಡ್ಕೊಂಡವ್ರಿಗೂ ಅದಕ್ಕೆ ಏನು ಕ್ರಮ ತೊಗೋಬೇಕನ್ನೋ ಗೊತ್ತಿಲ್ಲ. ಇದು ಯಾವಾಗ ಮುಗೀತೈತೆ ಯಾವಾಗಿಲ್ಲ ಗೊತ್ತಾಗ್ತದೆ. ಆ ಹಿನ್ನೆಲೆಯಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮದ ಸ್ವರೂಪ ಹೇಗಿರ್ಬೇಕಂತ ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ಹೋರಾಟಗಾರರು ಏನಾರ ನಿರ್ಣಯ ಮಾಡಲಿ, ಅದು ಬೇರೆ ವಿಷಯ. ನೀವು ಆ ಧರ್ಮದಲ್ಲಿ ಇದ್ಕೊಂಡು ಏನಾದರೂ ಇದಕ್ಕೆ ಒಂದು ಪರಿಹಾರ ಸಿಕ್ಕಿತ್ತನ್ನುವಂಥ ಭರವಸೆ ಅಲ್ಲ. ಹೇಳ್ತೀನಲ್ರಿ ನಾನು, ನಮ್ಮ ನಿಲುವುಗಳಿಗೇನು ಅನ್ನೋದನ್ನು ಲಿಖಿತವಾಗಿ ಒಂದು ಅರ್ಜಿ ಹಾಕಬೇಕು. ಯಾರಿಗೆ? ಸರ್ಕಾರಕ್ಕೆ ಹಾಕಬೇಕು. ಆ ಸರ್ಕಾರ ಈಗ ನೋಡ್ರಿ, ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು 2018 ಆವಾಗ ಚಳವಳಿಯಾಗಿ ಭಾಗವಹಿಸಿದ್ರು. ಜಸ್ಟಿಸ್ ನಾಗಮೋಹನ್ ದಾಸರು ಕಮಿಟಿ ಆಯಿತು. ಅವರೊಂದು ವರದಿ ಕೊಟ್ಟರು. ಅದಾದ ನಂತರ ಕೇಂದ್ರಕ್ಕೆ ಹೋಯಿತು. ಏನಾಯಿತು? ಅಲ್ಲೇ ಆಗಲಿಲ್ಲ. ಯಾವುದನ್ನು ಅಡ್ಡಗೋಡೆ ಮೇಲೆ ತೀಪಿಟ್ಟಂಗೆ ಏನೋ ಒಂದು ಬರೆದ್ರು, ಕಳಿಸ್ಕೊಟ್ಬಿಟ್ರು. ಈಗ ಸಿದ್ದರಾಮಯ್ಯನವರ ಸರ್ಕಾರನೇ ಬಂತು. ಅವರು ಮತ್ತೆ ಮುಂದೆ ಅದ್ರ ಮೇಲೆ ಏನಾದ್ರು ಕ್ರಮ ತೊಗೊಳಕ್ಕೆ ಅವ್ರು ತಯಾರಿಲ್ಲ. ಯಾಕೆ ಕಾರಣ ಅಂದ್ರೆ ಇಲ್ಲಿ ಒಕ್ಕಟ್ಟಿಲ್ಲ, ಅದು ಸರ್ಕಾರ
ಲಿಂಗಾಯತರನ್ನ ಹೊಡಿತು ಅನ್ನೋಂಥ ಆರೋಪ ಅವ್ರ ಮೇಲೆ ಬಂದಿದ್ದರಿಂದ ಅವ್ರು ಈ ಸಲ ಸೈಲೆಂಟ್. ಅಲ್ಲ, ಅದು ಯಾರು ಏನಾದರೂ ಅಂತಾರೆ, ಅದು ಲಿಂಗಾಯತರನ್ನ ಹೊಡಿತು ಅಂತಾರೆ, ವೀರಶೈವರನ್ನ ಹೊಡಿತು ಅಂತಾರೆ, ಅವ್ರ ಅನಿಸಿಕೆ ಅದು. ಅದು ಯಾರು ಅದಕ್ಕೆ ಸೊಪ್ಪು ಹಾಕಬಾರ್ದಾಗಿತ್ತು. ಯಾರು ಒಡೆಯೋ ಪ್ರಶ್ನೆ ಇಲ್ಲ ಇದ್ರೊಳಗೆ. ಅದು ಯಾವುದನ್ನು ಪ್ರಾರಂಭಿಕ ಹಂತದಲ್ಲಿ ತೀಕ್ಷ್ಣವಾಗಿ ಪರಿಗಣಿಸಿದ್ರು ಅವರೆಲ್ಲರೂ ಹಿಂದೆ ಸರ್ಕೊಂಬಿಟ್ರು. ಈಗ ಮುಲಾಜಿಲ್ನಾಗ ಹೆಸರು ಹೇಳಬೇಕಾಗಿತ್ತಂತಾರೆ ಹೊರಟ್ಟಿ ಸರ್, MB ಪಾಟೀಲ್ರು, ವಿನಯ್ ಪಾಟೀಲ್ರು, ವಿನಯ್ ಕುಲಕರ್ಣಿ ಅವರು, ಇವರೆಲ್ಲ ಭಾಳಷ್ಟು ತೀಕ್ಷ್ಣವಾಗಿ ಅವಾಗ ಹೋರಾಡಿದರು. ಈಗ ಅದಕ್ಕೆ ರಾಜಕೀಯ ಬಣ್ಣ ಬಂದು ಏನಂತ ಅನಿಸ್ತು ಅಂತ ಹೇಳಿದ್ರೆ, ಓಟಿಗಾಗಿ ಮಾಡಿದರು, ಅದನ್ನು ಹೊಡೆದ್ರು ಇದನ್ನು ಹೊಡೆದ್ರು ಅಂತ ಅವ್ರು ಹೇಳ್ತಾರೆ. ಅದು ಹೊಡೆದ್ರು ಬಿಟ್ಟರು ಅನ್ನೋದು ಅವರಿಗೆ ಸಂಬಂಧಪಟ್ಟಿದ್ದು. ಆದರೆ ಹಿಂದಕ್ಕೆ ಸರ್ಕೊಂಡಿದ್ದೀವ್ರಂತೂ ಹೌದು. ಅಲ್ಲ, ರಾಜಕಾರಣಿಗಳಕ್ಕಿಂತಲೂ ಮಠಗಳು ಮತ್ತು ಧರ್ಮದಲ್ಲಿ ಯಾರಿಗೆ ಆಸಕ್ತಿ ಇದೆ ಅವ್ರು ಮಾಡ್ಬೋದು. ರಾಜಕಾರಣಿಗಳ ಆಶ್ರಯ ಬೇಕಂತ ಇಲ್ಲಲ್ಲ. ಆ ಮಠ ಬೇರೆ ಧರ್ಮಗಳಲ್ಲಿ ಹಂಗೆ ಆಗಲಿಲ್ಲ. ಈಗ ನೋಡ್ರಿ, ಆ ಮಠಾಧೀಶರಲ್ಲಿ ಸಹಿತ ಅಂತರಂಗ ಬಹಿರಂಗ ಒಂದೇ ಇಲ್ಲ. ಈಗ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಕೂಡಲ ಸಂಗಮದ ಸ್ವಾಮಿಗಳು ಯಾರಿಗೆ ನಾನು ಪರಿಚಯ ಮಾಡಿಸಿದ್ರು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮಕ್ಕಾಗಿ ಅಧ್ಯಯನ ಮಾಡುತ್ತವರು ಹಾಗೆ ಅಂತೆಲ್ಲ ಹೇಳ್ತಾರೆ. ಅವರು ಪಂಚಮ ಶಾಲೆಯವರು ಅಂತ ಸಪ್ರೇಟ್ ಇಟ್ಕೊಂಡು ನೋಡ್ಬಿಟ್ರು, ಸಪ್ರೇಟ್ ಮೀಸಲಾತಿ. ಅವ್ರಾಯ್ತು, ಹರಿಹರದ ಪಂಚಮಸಾಲಿ ಪೀಠದವ್ರು ಆಯಿತು. ಇದು ನಾವು ಹಿಂದೂಗಳು ಸನಾತನಿಗಳದ್ದು ಇಲ್ಲಿ ಇಲ್ಲ ಅನ್ನೋದು, ಅಲ್ಲಿ ಹಂಗೆ ಅನ್ನೋದು. ಇದು ಸಾಮೂಹಿಕ ಸ್ವಾರ್ಥ ಒಂದು, ಸ್ವಹಿತದ ಸ್ವಾರ್ಥ ಒಂದು. ಅದು ಸ್ವಹಿತದ ಸ್ವಾರ್ಥ ಯಾವುದು ಇಲ್ಲ ಅಂತ ಹೇಳಿದ್ರು ಸಹಿತ ಒಂದು ಸಾಮೂಹಿಕ ಇಟ್ಕೊಂಡ್ರು. ಈಗ ಪಂಚಮಸಾಲಿಯವರು ಮೆರವಣಿಗೆ ಹೊಂಟರು, ಗಲಾಟೆ ಮಾಡಿದರು, ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡಿದರು. ಲಾಠಿ ಪ್ರಹಾರ ಮಾಡಿದಾಗ ಯಾವ ಮಠಾಧೀಶರು ಪ್ರತಿಭಟನೆ ಮಾಡಿದ್ರು? ಅದನ್ನು ಮಾಡಲಿಲ್ಲ. ಜಾಗತಿಕ ಲಿಂಗಾಯತ ಮಹಾಸಭೆಯಲ್ಲಿದ್ದು ನಾವು ಅನ್ನೋದು ಪ್ರತಿಭಟನೆ ಮಾಡಿದ್ವಿ? ಮಾಡಲಿಲ್ಲ. ಇದು ಲಿಂಗಾಯತರ ಮೇಲೆ, ಇಡೀ ಲಿಂಗಾಯತ ಸಮುದಾಯದ ಮೇಲೆ ಮಾಡಿದ ದೌರ್ಜನ್ಯ, ಇದು ಹಿಂಗೆ ಆಗಬಾರ್ದಾಗಿತ್ತು ಅಂತ ನಾವು ಖಂಡಿಸಲಿಲ್ಲ. ಏನಿಲ್ಲ. ಮತ್ತು ಇನ್ನೊಬ್ಬರದ್ದು ಬಿಟ್ಬಿಟ್ರೆ ಹೋಗಲಿ, ಬೇಡ ನಮಗೆ, ನಮ್ಮದೇ ಅಂತ ಅಂದ್ಕೊಂಡು ಅವರು ಪದಾಧಿಕಾರಿಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರು ಕೂಡಲ ಸಂಗಮ ಸ್ವಾಮಿಗಳು ಅವರು ಚಳವಳಿ ನಡೆಸಿದರು. ಹೀಗೆಲ್ಲ ಆಯಿತು. ಹೀಗಾದಾಗ ಅವ್ರದ್ದು ಚಳವಳಿ ಮಾಡಿದ್ದು ಸರಿ ಅಂತಲೂ ಅನ್ನಲಿಲ್ಲ, ನಾವು ತಪ್ಪು ಅಂತಲೂ ಅನ್ನಲಿಲ್ಲ, ಯಾವುದೂ ಅನ್ನಲಿಲ್ಲ. ಅವ್ರನ್ನ ಬೆಂಬಲಿಸಲಿಲ್ಲ, ಅವ್ರನ್ನ ವಿರೋಧಿಸಲಿಲ್ಲ. ಅಂದರೆ ಸೈದ್ಧಾಂತಿಕ ಖಚಿತತೆ ಇಲ್ಲ, ಐಡಲ್ ಕ್ಲಾರಿಟಿ ಇಲ್ಲ. ಹೀಗಾಗಿ ನನಗೊಮ್ಮೆ ಭಾಳ ದೊಡ್ಡ ಮುಜುಗರ ಆಗ್ತದೆ. ನೀವು ಜಾಗತಿಕ ಲಿಂಗಾಯತ ಮಹಾಸಭೆಯ ಹಿರಿಯ ಉಪಾಧ್ಯಕ್ಷರಲ್ಲಿ ಒಬ್ಬರದಿರಲ್ಲ, ನಿಮ್ಮ ಸ್ಪಷ್ಟ ನಿಲುವು ಏನು ಅಂತ ಕೇಳ್ತಾರೆ ಅವರು. ನನ್ನ ಸ್ಪಷ್ಟ ನಿಲುವು ಏನಾಗಕ್ಕೆ ಸಾಧ್ಯ? ಇದು ಯಾವುದಾದ್ರೂ ಒದ್ದಕ್ಕೆ ನಾವು ಅಂಟ್ಕೋಬೇಕು, ಅದನ್ನು ಮಾಡೋಂಗಿಲ್ಲ. ಕನಿಷ್ಠ ನಿರಂತರವಾಗಿ 3 ಕಾರ್ಯಕಾರಿ ಸಮಿತಿ ಸಭೆಗಳಿಗೆ ಗೈರಾಜರಾದವ್ರನ್ನ ಸದಸ್ಯತ್ವದಿಂದ ತೆಗೆದುಹಾಕಬೇಕು ಅಂತ ಬಯಲಾದಾಗ. ಇದನ್ನು ಒಂದು ಸರ್ತಿ ಅರವಿಂದ್ ಜತ್ತಿ ಸರ್ ಅವರು ಇದು ಬಹಿರಂಗವಾಗಿ ಹೇಳಿದರು ಒಂದು ಸಭೆಯಲ್ಲಿ, ಯಾಕೆ ಮಾಡೋಂಗಿಲ್ಲ ಇದನ್ನು ಅಂಥೇಳಿ. ಯಾರೂ ಮಾಡೋಕ್ಕೆ ತಯಾರಿಲ್ಲ, ಇದ್ರಲ್ಲಿ ಬಿಡು ಅಂತ ಹೇಳ್ತಾರೆ. ಯಾಕಂದ್ರೆ ಸಂಘ ಸಂಸ್ಥೆಗಳಿಗೆ ಸೆಲೆಬ್ರಿಟಿಗಳು ದೊಡ್ಡವರು ಇರೋರ ಸಂಖ್ಯೆನೇ ಕಡಿಮೆ ಇರ್ತದೆ. ಅವರು ಅನಿವಾರ್ಯ ಕಾರಣಗಳಿಗೆ ಬಿಟ್ಟಾಗ ಅದನ್ನು ಬಳಸೋದು ಎಷ್ಟರ ಮಟ್ಟಿಗೆ ಸರಿ? 3 ಸಲ ಸತತವಾಗಿ ಗೈರಾದ್ರು ಅನ್ನೋದನ್ನು. ಅಲ್ಲ, ಗೈರಾಗೋದಷ್ಟೇ ಅಲ್ಲ, ಗೈರಾಗಲಿ ಬಿಡ್ರಿ, 3 ಸಲ ಆಕಸ್ಮಿಕವಾಗಿ ಗೈರಾಗೋ ಸಾಧ್ಯತೆಗಳು ಇರ್ತಾವೆ ಎಲ್ಲರಿಗೂ, ಇರೋದಿಲ್ಲ ಅಂತಲ್ಲ. ಟೆಕ್ನಿಕಲಿ ಪೂರ ತಾಂತ್ರಿಕವಾಗಿ ತೆಗೆದು ಬಿಸಾಕ್ಬಿಡ್ಬೇಕು ಅಂತಲೂ ಅನ್ನಂಗಿಲ್ಲ ನಾನು. ಆದ್ರೆ ವರ್ಷಾನುಗಟ್ಟಲೆ ಆದರೂ ಸಹಿತ ಏನು ಪ್ರತಿಕ್ರಿಯೆ ಮಹಾಸಭೆಯಲ್ಲಿ ಬರೋದಿಲ್ಲ, ಕಾರ್ಯಕಾರಿ ಸಮಿತಿಯಲ್ಲಿ ಬರೋದಿಲ್ಲ, ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ, ಏನಾದರೂ ಮಾಡೋಣ ಅಂತ ಒಂದು ಗಟ್ಟಿ ನಿರ್ಣಯಕ್ಕೆ ಮಾಡೋದಿಲ್ಲ. ಹೀಗಾದರೆ ಹೇಗಾದಿತ್ತು? ಮತ್ತು ಅವರು ಮೊದಲನೇ ಸಾಲಿನಲ್ಲಿರೋರು ಅವ್ರು ಮಾಡ್ಲಿದ್ರಂಗೆ. ಈಗ ಅಖಿಲ ಭಾರತ ವೀರಶೈವ ಮಹಾಸಭಾ ಇದು, ಅವರು ಯಾವಾಗಲೂ ರಾಜಕಾರಣಿಗಳೇ ಪ್ರಾರಂಭದಿಂದನೇ. ಹೌದು, ಅದನ್ನು ಲೆಟ್ರೇಟ್ ನೋಡಿದಾಗೆಲ್ಲ ಅನ್ಕೊಂತಿದ್ದೆ ನಾನು, ಎಲ್ಲ ರಾಜಕೀಯ ಪ್ರಮುಖರೇ ಇದ್ದಾರೆ, ಇವರು ರಾಜಕೀಯ ಆಸಕ್ತಿ ಇರೋದು ಹೊರತು ಬೇರೆ ಯಾರದ್ದು ಇರೋದಿಲ್ಲ ಅಂತೇಳಿ ಅದನ್ನು ಬಿಟ್ಟು ಇದಾಯಿತು ಜಾಗತಿಕ ಲಿಂಗಾಯತ ಮಹಾಸಭಾ. ಇಲ್ಲೂ ಮತ್ತೆ ಅವ್ರನ್ನೇ ಪ್ರಾಧಾನ್ಯತೆ ಕೊಟ್ಟು ಮಾಡ್ಕೊಳ್ತಾರೆ. ಮತ್ತೇನಾಯಿತು? ಈಗ ಅವರು ಹೊರಗೆ ಹೋಗಿದಾರಲ್ಲ? ಅಲ್ಲ, ಹೊರಗೆ ಹೋಗಿಲ್ಲ. ಇಲ್ಲಿ ಮೊನ್ನೆ ಅದು ಯಾವುದೋ ಸಂದರ್ಭ ಬಂದಾಗ ಇದಾಯ್ತಲ್ರಿ, ವಿವಾದ ಆಯ್ತು. ವಚನ ದರ್ಶನ ಪುಸ್ತಕ, ವಚನ ದರ್ಶನ ಪುಸ್ತಕ ಸಂಬಂಧಪಟ್ಟದ್ದು. ಈಗ ನಾನು ವಯಸ್ಸು ಏನು ಇಲ್ಲ ವಚನ ದರ್ಶನ ಅದ್ರ ಪ್ರತಿಭಟನೆ ನಾನು ವಾಟ್ಸಪ್ನಾಗ ನೋಡಿದೆ, ಫೇಸ್ಬುಕ್ನಾಗ ನೋಡಿದೆ. ಫೇಸ್ಬುಕ್ನಾಗ ಅವರೆಲ್ಲ ಸನ್ಮಾನ್ಯ MB ಪಾಟೀಲ್ರವರು ಉಳಿದವರೆಲ್ಲರೂ ಮಾತಾಡಿದ್ದು ನೋಡಿದೆ ನಾನು. ಅಲ್ಲಿಗೆ ನಿಂತದ್ದು. ಈ ಕಡೆಗೆ ಲಕ್ಷ್ಯ ಕೊಡೋವಲ್ರು.
ಅದನ್ನು ವಿರೋಧ ಮಾಡೋಕ್ಕಾಗಿಯೇ ಮಾಡಿದ್ವಿ. ಅದು ತಪ್ಪ ಅಂತ ನಂಗಿಲ್ಲ, ಅದು 100% ಕರೆಕ್ಟೇ ಮಾಡಲಿ. ಆದರೆ ಇದಕ್ಕೆ ಒತ್ತು ಕೊಡಬೇಕಲ್ಲ. ಜಾತಿ ಧರ್ಮ ಸಾಮಾಜಿಕ ಸಂಘಟನೆ ಬಂದಾಗ ಮನುಷ್ಯ ವೈಯಕ್ತಿಕ ಪ್ರತಿಷ್ಠೆಯನ್ನು ಬದಿಗಿಟ್ಟು ತಮ್ಮ ಸ್ಥಾನಮಾನದ ಅಹಮಿಕೆಯನ್ನು ಬದಿಗಿಟ್ಟು ಕೆಲಸ ಮಾಡಲಿ ಅನ್ನುವಂಥ ಭಾವನೆ ಜನರಲ್ಲಿದೆಯಲ್ಲ. ಇಲ್ಲ, ಭಾವನೆ ಜನರಲ್ಲೇ ಯಾಕಂದ್ರೆ ನನ್ನಲ್ಲಿನೂ ಐತದು ಮಾಡಬೇಕಂತೇಳಿ. ನಾನು ಅದಕ್ಕೆ ತಯಾರದೀನಿ. ನಾನು ಹೈಕೋರ್ಟ್ ಜಡ್ಜನ್ನು ಹಮ್ಮು ಬಿಮ್ಮು ಇಟ್ಕೊಂಡು ಎಲ್ಲೂ ಇಲ್ಲ. ಎಂಥವ್ರು ಗುಡಿಸಲಿಗಾದರೂ ಹೋಗೋಕ್ಕೆ ತಯಾರು, ಎಂಥವ್ರ ಮನೆಗಾದರೂ ಹೋಗೋಕ್ಕೆ ತಯಾರು. ನಾನು ಆದರೆ ಕರ್ಕೊಂಡು ಹೋಗೋರಿಲ್ಲ, ನನ್ನ ಜೊತೆಗೆ ಬರೋರು ಯಾರಿಲ್ಲ. ಈಗ ಇಲ್ಲೇ ಗದಗಿನಾಗ ಅದೀನಿ ನಾನು. ಈ ನಮ್ಮ ಸಭೆ ಸಮಾರಂಭಗಳಿಗೆ ಹೆಚ್ಚು ನನ್ನ ಉಪಯೋಗ ಮಾಡ್ಕೊಳ್ಳೋಂಗಿಲ್ಲ, ಸದಸ್ಯತ್ವ ತೊಗೊಳಕ್ಕೆ. ಇನ್ನೊಂದು ಮತ್ತೊಂದು ನಾವು ಒಂದು 3 ವರ್ಷದ ಕಾರ್ಯಕಾರಿ ಸಮಿತಿಯ ನಿರ್ಣಯಗಳು, ಮಹಾಸಭೆಯ ನಿರ್ಣಯಗಳನ್ನು ಪರಿಶೀಲನೆ ಮಾಡಿದರೆ ಎಷ್ಟು ಜಾಗ ಬಂದವ. ಈಗ ನಮ್ಮ ಸಂಸ್ಕಾರದ ಕೊರತೆ ಬಹಳ ದೊಡ್ಡದೈತಿ. ಹಾಗಾಗಿ ಸಂಸ್ಕಾರ ಶಿಬಿರಗಳನ್ನು ಮಾಡಬೇಕು ಅಂತ ಬೈಲಾದೊಳಗೆ ನಾನೇ ಸೇರಿಸಿದೆ. ಇದು ಎಲ್ಲರೂ ಒಬ್ಬ ಸಮಿತಿಯೊಳಗೆ ಎಷ್ಟು ಮಾಡಿವಿ ನಾವು? ಇಲ್ಲ, ಅದ್ರ ಕಡೆ ಲಕ್ಷಣ ಇಲ್ಲ. ಹೀಗಾದರೆ ಯಾಗ ಭಾಳ ತನುಮನಧನದಿಂದ ಸೇವೆ ಸಲ್ಲಿಸಬೇಕು, ಪ್ರಾಯೋಗಿಕವಾಗಿ ಆಗಬೇಕು. ಹಂಗಾದಾಗ ನಾವು ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಹೊರತು ಹೀಗೆ ನಾವು ಸಾಂದರ್ಭಿಕವಾಗಿ ಮಾತಾಡೋದ್ರಿಂದ ಹೆಚ್ಚು ಪ್ರಗತಿ ಆಗಂಗಿಲ್ಲ. ತಾವೀಗ ಲೈಟರ್ ವೇದಲ್ಲಿ ಹೇಳೋದಾದ್ರೆ ಒಂದು ಸಭೆಯಲ್ಲಿ ಹೇಳಿದ್ರಿ, ನಮ್ಮ ಹಿರಿಯರು ಒಂದು ರಾಜ್ಯ ಮುತ್ತಜ್ಜ ಅವರು ಅನಕ್ಷರಸ್ಥರಿದ್ದರೂ ಕೂಡ ಅವರು ತಾವು ಗಳಿಕೆ ಕಡೆ ಇದ್ದರು, ಹಿರಿಯರ ಆಸ್ತಿಯನ್ನು ಹಾಳು ಮಾಡ್ತಿರಲಿಲ್ಲ. ನಾವು ವಿದ್ಯಾವಂತರಾದರೂ ಕೂಡ ಸಂಸ್ಕಾರದ ಕೊರತೆಯಿಂದನೇ ಏನೋ ನಮ್ಮ ಪುರಾತನರ ಮೌಲ್ಯಗಳನ್ನು ಕಾಪಾಡ್ತಿಲ್ಲ ಅಂತ ನೀವು ಹೇಳಿದ್ರಿ. ಅದು ಯಾಕೆ ಹಂಗಾಗ್ತಾ ಇದೆ? ಯಾಕೆ ಹಂಗಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ರವ್ರ ಮನೋಭಾವನೆ. ಅವ್ರವ್ರ ಮನೋಭಾವನೆ. ಈಗ ಪರಧನ ಅಂತ ನಾನು ನಮ್ಮ ತಮ್ಮಂದ್ರಿಗೆ ಏನು ಹೇಳಿದೆ, ನೀವು ಭಾಗ ಮಾಡ್ಕೋಬೇಕಾದ್ರೆ ಹಿರಿಯರು ಕೂಡಿಸ್ಕೊಳ್ರಿ, 6 ಭಾಗ ಮಾಡಿರಿ, 5 ನೀವು ಆರಿಸ್ಕೊಳ್ರಿ, 6ನೇದ್ದು ನನ್ನ ಮಕ್ಕಳ ಕೈಗಿಡ್ರಿ, ಪವರ್ ಆಫ್ ಅಟರ್ನಿ ಬರೆದು ಕಳಿಸ್ತೀನಿ, ಅವರೇ ಸಹಿ ಮಾಡ್ತಾರೆ ನನ್ನ ಪರವಾಗಿ. ಆ ಆಸ್ತಿನ ಅವರೇ ಮ್ಯಾನೇಜ್ ಮಾಡವಲ್ರಕ್ಕ, ಅವರೇ ತೊಗೋವಲ್ರಕ್ಕ, ನನಗದು ಬೇಡ. ಇಷ್ಟು ಅಂಟ್ಕೊಳ್ಳೋರು ಯಾರದಾರ? ಇದೇ ಮನೋಭಾವನೆ ಎಲ್ಲರಿಗೂ ಬಂತಂದರೆ ಕೋರ್ಟ್ನಲ್ಲಿ ವ್ಯಾಜ್ಯಗಳೆಲ್ಲಿ ಬರ್ತಾವೆ? ಬರೋದಿಲ್ಲ. ಇಲ್ಲ. ಅದಕ್ಕೆ ನಾವು ಒಳ್ಳೆಯ ಮಾರ್ಗದರ್ಶನ ಮಾಡ್ತಾಯಿಲ್ಲ, ಹೆಚ್ಚೆಚ್ಚು ಸ್ವಾರ್ಥಿಗಳಾಗ್ತಾಯಿದ್ವಿ, ಹೆಚ್ಚು ಸಂಪತ್ತಿನಿಂದ ಓಡ್ತಾಯಿದ್ವಿ. ನನಗಿರಬೇಕು, ನನ್ನ ಮಕ್ಕಳಿಗಿರ್ಬೇಕು, ನನ್ನ ಕುಟುಂಬಕ್ಕಿರ್ಬೇಕಂತ ವೈಯಕ್ತಿಕವಾಗಿಯೇ ನಡೆದಿರ್ತದೆ. ಇದು ಹೋಗಬೇಕಿದು. ಇದು ಹೋಗಬೇಕಾಗಿತ್ತಂದ್ರೆ ಮೊದಲು ನಾನು ಕಳ್ಕೋಬೇಕು, ಆಮೇಲೆ ನಿಮ್ಗೆ ಕಳ್ಕೊಳ್ರಿ ಅಂತ ಹೇಳೋಕ್ಕೆ ನನಗೆ ಹಕ್ಕು ಬರ್ತದೆ. ನಾನೇ ಕಳ್ಕೊಳ್ಳಾರ್ದ ಜಗಳ ಮಾಡ್ಕೊಂತ ಕೂತ್ಕೊಂಡ್ರೆ, ಇಲ್ಲ ವಾದ ವಿವಾದಕ್ಕೆ ಒಳಗಾದರೆ ಇನ್ನೊಬ್ರಿಗೆ ಹೇಳೋ ಹಕ್ಕು ನನಗೆ ಎಲ್ಲಿ ಬರ್ತೈತಿ? ಇಲ್ಲ, ಮನುಷ್ಯ ವೈಯಕ್ತಿಕ ವಿಷಯದಲ್ಲಿ ಬಂದಾಗ ಕಾಂಟ್ರಡಿಕ್ಷನ್ ಇರುತ್ತೆ ಅವ್ರಿಗೆ. ಸೈದ್ಧಾಂತಿಕ ವಿಷಯ ಯಾವ ನಾವು ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ, ಧರ್ಮದ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳಂತ ಕರಿತೀವಿ. ಅದು ನನ್ನ ಸ್ವಾರ್ಥದ ವಿಷಯಕ್ಕೆ ಬಂದಾಗ ನಾನು ಆ ಮೌಲ್ಯಗಳನ್ನು ಮರೆತು ಕಾಂಟ್ರಡಿಕ್ಟರಿ ಆಗಿರ್ತೀವಿ, ವಿರೋಧಾಭಾಸವಾದ ನಿಲುವನ್ನು ತಡಿತೀವಿ. ಅದೇ ನಾನು ಎಲ್ಲರೂ ಹೋದಾಗ ಹೇಳ್ತಿರ್ತೀರಿ, ಪ್ರತಿಯೊಂದು ಸಭೆಯಲ್ಲಿ ಸಂದರ್ಭ ಬಂದಾಗೆಲ್ಲ ನಾವು ಆಚರಣೆಯಲ್ಲಿ ತಾರದ ತತ್ವ ವ್ಯರ್ಥ, ತತ್ವರಹಿತ ಆಚರಣೆ ಅಪಾಯಕಾರಿ. ಈಗ ನಾವು ಅಪಾಯಕಾರಿ ನಡತೆಗೆ ಹೊರಟಿವಿ ನಾವು. ತತ್ವರಹಿತ ಆಚರಣೆ, ನಮ್ಮ ಆಚರಣೆಗೂ ತತ್ವಕ್ಕೂ ಏನೇನು ಸಂಬಂಧನೇ ಇಲ್ಲ. ಹಾಗಾಗಿ ಅದು ಹೋಗಬೇಕದು. ಅದು ಹೋಗಬೇಕಾಗಿತ್ತಂದ್ರೆ ನಮ್ಮಲ್ಲಿ ಬದಲಾವಣೆ ಆಗಬೇಕಾಗಿದೆ. ಶರಣರು ಅದನ್ನು ನುಡಿದಂತೆ ನಡೆದು ಸಾಬೀತು ಮಾಡಿದಂಥ ಒಂದು ಧರ್ಮದ ವಚನಗಳನ್ನ ಹೇಳ್ತೀವಿ, ಅದರ ಅಡಿಯಲ್ಲಿ ನಡೀತೀವಿ. ಆದರೆ ಹೆಚ್ಚು ಸಮಾಜದಲ್ಲಿ ಸ್ವಾರ್ಥ ಇದ್ದಾಗ ಅದರ ಚಾನ್ಸಸ್ ಕಡಿಮೆ ಆಗಿದೆ. ಇದು ನಡೆಯೊಂದು ಪರಿ ನುಡಿಯೊಂದು ಪರಿ ವಾತಾವರಣ. ಎನ್ನಳೇನು ಶುದ್ಧವಿಲ್ಲಯ್ಯ, ನುಡಿದಂತೆ ನಡೆದನಾದರೆ ಕೂಡಲ ಸಂಗಮ ದೇವ ನನ್ನೊಳಗಿಪ್ಪ ಅಂತ ಏನಂತಾರೆ ಬಸವಣ್ಣವರು. ನಮ್ಮ ಹೃದಯದೊಳಗೂ ಬಂದುಬಿಡ್ತಾನೆ ನಡೆ ನುಡಿ ಒಂದಿಟ್ಕೊಂಡ್ರೆ. ಈಗ ಹೇಳೋರದಾರ ಭಾಳ ಮಂದಿ, ಅದ್ರಂಗೆ ನಡೆದು ತೋರಿಸೋರಿಲ್ಲ. ಅದನ್ನು ಮಾಡ್ರಿ ಅಂತ ಹೇಳ್ತೀನಿ ನಾನು ಎಲ್ಲರಿಗೆ. ಈಗ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನಾನು ಆರಂಭದಲ್ಲೇ ಹೇಳಿದ್ದೆ, ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಆಗಿರಬೇಕು. ನಾವು ಈ ವಚನ ಟಿ ವಿಯಲ್ಲಿ ಯಾರನ್ನಾದ್ರೂ ಕರೆದು ಮಾತಾಡಿಸ್ತೀವಿ ಅಂದ್ರೆ ಅವ್ರು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ. ನಾನು ಹೇಳೋದು ವೃತ್ತಿ ಬದುಕಿನಲ್ಲಿ. ಹಾಗೆ ವೈಯಕ್ತಿಕವಾಗಿ ನೀವು ನನಗಿಂತಲೂ ಒಂದು 15-16 ವರ್ಷ ದೊಡ್ಡವರು. 70ರ ದಶಕದಿಂದ ನಾನು ನಿಮ್ಮನ್ನು ನೋಡ್ತಾ ಬಂದಿದ್ದೀನಿ. ಅಂದರೆ ನೀವು ಹೊಲದಲ್ಲಿ ವರಲಕ್ಷ್ಮಿ ಹತ್ತಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದಾಗ ನಾನಿನ್ನು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದೆ. ಆಮೇಲೆ ಕಾಲೇಜಿಗೆ ಬಂದೆ. ಹಾಗೆ ನಾನು ಎಷ್ಟೋ ಸಲ ನಾನು ಲೈಟರ್ ವೇದಲ್ಲಿ ಹೇಳಿದ್ದೀನಿ, ನಾನು SLC ಪರೀಕ್ಷೆ ಬರೆಯೋಕ್ಕೆ ಬಂದ ನಿಮ್ಮ ಮನೆಗೆ ಬರ್ತಿದ್ದೆ. ಆವಾಗ ನಾನು 10th ಫೇಲ್ ಆಗಿದ್ದೆ. 10th ಇಂಗ್ಲೀಷ್ ಪೇಪರ್ ಬರೆಯೋಕ್ಕೆ ಹೋಗಿ ನಾನು
ಅದನ್ನು ಪೇಪರ್ ಬರೀಲಾದೆ ಎರಡನೇ ಪೇಪರಿಗೆ ಸಿನಿಮಾ ನೋಡೋಕೆ ನಿಮ್ಮ ಕೈಯಲ್ಲಿ ಸಿಬಿದ್ದು ಬಡಿಸಿಕೊಂಡು ಮತ್ತು ನಾನು ಕೂಡ ಒಂದು ನನ್ನ ಬದುಕಿನಲ್ಲಿ ಬದಲಾವಣೆಯನ್ನು ದಾರಿಯನ್ನು ಕಂಡುಕೊಂಡೆ. ಸೊ ಐ ವಾಸ್ ವೆರಿ ಬ್ಯಾಡ್ ಸ್ಟೂಡೆಂಟ್. ಇನ್ಫ್ಯಾಕ್ಟ್ ನೀವು ಅದನ್ನು ನೋಡಿದ್ದೀರಿ. ನಾನು ನೀವು ಹೊಲದಲ್ಲಿ ಕೆಲಸ ಮಾಡಿದ್ದು, ಅಂಗಡಿಯಲ್ಲಿ ಕೂತದನ್ನು ನೋಡಿದ್ದೀನಿ. ನೀವು ಸಮಾಜದಲ್ಲಿ ಒಂದು ಉನ್ನತವಾದ ಹುದ್ದೆ ಹೈಕೋರ್ಟ್ಗೆ ಹೋದ್ರಿ. ನಾನು ಕೂಡ ಸಾಧ್ಯ ಆದಷ್ಟು ನನ್ನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ. ಈ ಥರದ ಸ್ಥಿತ್ಯಂತರಗಳು ವೈಯಕ್ತಿಕ ಬದುಕಿನಲ್ಲಿ ಆಗಲಿಕ್ಕೆ ಯಾವ ಗುಣ ಕಾರಣ ಆಗ್ತದೆ ಅಂತ ನಿಮಗೆ ನಾನು ನೋಡಿದಾಗ ಅನಿಸ್ತತೆ ಅಥವಾ ನನಗೆ ನಿಮ್ಮನ್ನು ನೋಡಿದಾಗ ಅನಿಸ್ಬೇಕು. ಈಗ ಸಾಧನೆ ಪ್ರತಿಯೊಬ್ಬರು ಮಾಡ್ತಾರೆ. ಅವ್ರವ್ರ ಮಟ್ಟಕ್ಕೆ ಅವ್ರವ್ರ ಜ್ಞಾನಕ್ಕೆ ತಕ್ಕಂಗೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ವಾತಾವರಣಕ್ಕೆ ತಕ್ಕಂಗೆ ಸಾಧನೆ ಮಾಡ್ತಾರೆ. ಆ ಸಾಧನೆಯನ್ನು ಸಾಮಾಜಿಕ ಪರಿವರ್ತನೆಗೆ ಉಪಯೋಗ ಮಾಡಬೇಕು, ಸಾಮಾಜಿಕ ಸೇವೆಗೆ ಉಪಯೋಗ ಮಾಡಬೇಕು. ಅದನ್ನು ನಾನು ಮಾಡ್ತಾಯಿದ್ದೀನಿ, ನೀವು ಮಾಡ್ತಾಯಿದ್ದೀರಿ. ಈಗ ನಿಮ್ಗೆ ಯಾಕೆ ಬೇಕಾಗಿತ್ತಿದು? ವಚನ ಟಿ ವಿ ಅಂತ ಕಟ್ಕೊಂಡು 16 ಮಂದಿ ಕಡೆಯಿಂದ 16 ರೀತಿಯ ಪ್ರತಿಕ್ರಿಯೆ ಮಾಡ್ಕೊಂಡು ವಿವಾದಕ್ಕೆ ಒಳಗಾಗ್ತಿರಲ್ಲ. ಆ ವಿವಾದಕ್ಕೆ ಒಳಗಾಗ್ತೀನಿ ಅನ್ನೋ ಅಂಜಿಕೆ ಭಯ ಇರಲಾರ್ದೇ ನಾನು ಸರಿಯಾಗಿ ಕಂಡದ್ದನ್ನು ನಾನು ಮಾಡ್ತೀನಿ ಅಂತ ನೀವು ಮಾಡ್ತಾ ಹೋಗಿರಿ. ಇದು ಒಪ್ಬೋದು. ಈ ನಿಮ್ಮ ಸಾಧನೆ ಏನೈತಲ್ಲ ಅದು ಕಡಿಮೆ ಏನಲ್ಲ, ಅಷ್ಟು ಉನ್ನತ ಸಾಧನೆ. ಒಂದು ಸಾಧಾರಣ ವ್ಯಕ್ತಿ ಈ ಮಟ್ಟಕ್ಕೆ ಬಂದು ನಿವೃತ್ತಿ ಆದ ನಂತರ ಇಡೀ ಕರ್ನಾಟಕಕ್ಕೆ ಪ್ರಸಿದ್ಧಿ ಆಗ್ತಾರೆ ಅಂತ ಹೇಳಿದರೆ ಅದರದ್ದು ಸದುಪಯೋಗ ಮಾಡ್ಕೊಳಕತ್ತಿರಲ್ಲ ನೀವು. ಅದನ್ನು ಭಾಳ ಜನ ಮಾಡೋಂಗಿಲ್ಲ. ಎಷ್ಟು ಜನ ಹೈಕೋರ್ಟ್ ಜಡ್ಜ್ ಆಗಿಲ್ಲ, ಎಷ್ಟು ಜನ ನಿವೃತ್ತಿ ಆಗಿಲ್ಲ. ಅವ್ರು ನಿವೃತ್ತಿ ಆದಮೇಲೆ ತಮ್ಮ ಹೈಕೋರ್ಟ್ ಜಡ್ಜ್ ಆಗಲಿ ಅಥವಾ ಡಿಸ್ಟ್ರಿಕ್ಟ್ ಜಡ್ಜ್ ಆಗಲಿ ನಿವೃತ್ತಿ ಆದಮೇಲೆ ಕಾಂಪೌಂಡ್ನೊಳಗೆ ತನ್ನ ಕುಟುಂಬ ಅಂತ ಆಧಾರ ಹೊರತು ಆ ಕಾಂಪೌಂಡಿಂದ ಹೊರಗೆ ಹೋಗಿ ಸ್ವಲ್ಪ ನಮ್ಮ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು, ದೇಶದ ಬಗ್ಗೆ ಯೋಚನೆ ಮಾಡಬೇಕು. ಎಷ್ಟು ಜನ ಸಿಗ್ತಾರೆ ನಮಗೀಗ? ನಾನೆಲ್ಲ ಓದಲ್ಲೆಲ್ಲ ನಿರ್ವಿಕಾರ ಮನಸ್ಸಿನಿಂದ ಹೇಳ್ತೀನಿ. ನಾನು ಯಾವುದೇ ಕಾಂಟ್ರಡಿಕ್ಷನ್ ಇರಲಾರ್ದೆ, ವೈರುಧ್ಯಗಳಿರಲಾರ್ದೆ ಹೇಳ್ತೀನಿ. ನಾನು ಏನಂತ, ನಿವೃತ್ತರಾದರಂಥವ್ರು, ಹಿರಿಯ ನಾಗರಿಕರಾದಂಥವ್ರು ತಮ್ಮಲ್ಲಿ ಬದಲಾವಣೆ ತಂದುಕೊಂಡು ಇನ್ನೊಬ್ಬರಲ್ಲಿ ಬದಲಾವಣೆ ತೊಗೊಂಬ ಅಂದರೆ ಏನು ದೊಡ್ಡ ವಿಷಯ ಅಲ್ಲಿದು ಆಗಿ ಹೋಗ್ತದೆ. ನಾವು ವಯಸ್ಸಿದ್ದಾಗ, ಅಧಿಕಾರ ಇದ್ದಾಗ ಹೇಗಾದರೂ ನಡ್ಕೊಂಡಿರಲಿಲ್ಲ ನಾವು. ಈ ಅಧಿಕಾರ ಹೋದ್ಮೇಲೆ, ಪಕ್ವತೆ ಬಂದ ಮೇಲೆ ನಮ್ಮ ತಪ್ಪನ್ನು ನಾವು ತಿದ್ದುಕೊಂಡು ಹೋಗ್ಬೇಕಲ್ಲ. ಈಗ ನಮ್ಮ ತಂದೆ ಏನು ಹೇಳ್ತಿದ್ರು, ಬೀಡಿ ಸಿಗರೇಟ್ ಸೇರ್ತಿದ್ರು, ಅಜ್ಜ ಸೇರ್ತಿದ್ರು. ಅಜ್ಜಗೂ ನಾವು ಬೀಡಿ ಸಿಗರೇಟ್ ತಂದು ಕೊಡ್ತೀವಿ, ಅಪ್ಪಗೂ ತಂದು ಕೊಡ್ತೀವಿ. ಅಪ್ಪ ಏನು ಹೇಳ್ತಿದ್ದ, ನನಗೆ ಬೀಡಿ ತಂದು ಕೊಟ್ಟಿದ್ದನ್ನು ಅಜ್ಜಗೆ ಹೇಳಬೇಡ ಆಗ್ತದೆ. ಈಗ ಪ್ರಶ್ನೆ ಮೂಡ್ತಿತ್ತು ನಮಗೆ, ಇದು ಹಿಂಗೆ ಹಾಕಿದ್ದು. ನಮ್ಮ ಗುಮಾಸ್ತರು ಬೀಡಿ ಸೇರ್ತಿದ್ರಲ್ಲ, ಅವ್ರ ಹತ್ರ ಕೇಳ್ತೀನಿ ನಾನು, ಈಗ ಹಿಂಗೆ ಹಾಕಿದ್ದು. ಅಪ್ಪನ ಎದುರಿಗೆ ನೀರು ಸೇದಂಗಿಲ್ಲ, ಅಜ್ಜನ ಎದುರಿಗೆ ಅಪ್ಪ ಸೇದಂಗಿಲ್ಲ. ಮತ್ತು ನಾವೇನು ಮಾಡ್ಬೇಕು ಮುಂದೆ, ನಾವು ಯಾವಾಗ ಸೇದಬೇಕು ಅಂತ ಕೇಳಿದಾಗ, ನೀನು ಭಾಳ ದೊಡ್ಡದಾದ ಮೇಲೆ ಸೇದ್ಬೇಕಪ್ಪ ದಣಿ, ಈಗ ಮುಟ್ಬಾರ್ದು. ಒಮ್ಮೆ ಅದರ ಏನಾಗ್ತೈತೆ ನೋಡೋಣ ಅಂಥೇಳಿ ನಮ್ಮ ಅಜ್ಜನೋ ಅಪ್ಪನೋ ಸೇದು ಬಿಸಾಕಿದ್ದು ಕೊರಬೀಡಿ ಅಂತಾರೆ, ಅದು ತೊಗೊಂಡು ಬಾಯಾಗಿ ಇಟ್ಕೊಳಕ್ಕೆ ಹೋದೆ ನಾನು. ಅದಕ್ಕೆ ಬೆಂಕಿ ಇದ್ದಿಲ್ಲ ಅಷ್ಟು. ಅದು ಅಪ್ಪನ ಗಮನಕ್ಕೆ ಬಂತು. ಕರೆದ, ನಾಗರಾಜ ಇಲ್ಲಿ ಬಾಯಲ್ಲಿ. ನನಗೆ ಹೇಟ್ ಬಿದ್ದು ಅಂದ್ಕೊಂಡೆ ನಾನು. ಆವಾಗ ಆತ ಹೊಡಿಲಿಲ್ಲ ನನಗೆ. ತೊಡೆ ಮೇಲೆ ಕೂಡಿಸ್ಕೊಂಡು ತಲೆ ಮೇಲೆ ಕೈ ಇಟ್ಟು ರಮಿಸಿ, ನೋಡು ನೀನು ಮೂರು ಮಂದಿ ತಮ್ಮನವ್ರು ಅದಾರ, ಅವಾಗ 4 ಮಂದಿ ಇದ್ವಿ ನಾವು. ನೀನು ಮಾಡಿದ್ದನ್ನು ನಿಮ್ಮ ಎಲ್ಲ ತಮ್ಮಂದಿರು ಮಾಡ್ತಾರೆ. ಈಗ ನಾನು ಮಾಡಿದ್ದನ್ನು ನೀನು ಮಾಡೋಕ್ಕೆ ಹೋದ. ನನಗೆ ಒಂದು ವಯಸ್ಸಿಗಿದ್ದಾಗ ಸಹವಾಸ ದೋಷ, ರೊಕ್ಕ, ಆ ರೊಕ್ಕ ಇತ್ತಲ್ಲ, ಇದು ಒಂದು ಒಳ್ಳೆಯದು ಅಂತ ಕಲಿಸಿಬಿಟ್ರು. ಈಗ ಅದು ಬಿಡ್ಲಾರ ಚಟ ಆಗಿಬಿಟ್ಟದು. ನೀನು ತಪ್ಪು ಮಾಡಿದೆ ಅಂತ ಹೇಳಿದ್ರೆ 3 ಮಂದಿ ತಮ್ಮನವರು ಅದೇ ತಪ್ಪು ಮಾಡ್ತಾರೆ, ದಯಮಾಡಿ ನೀನು ಅದನ್ನು ಮಾಡೋಕ್ಕೆ ಹೋಗಬೇಡ ಅಂಥೇಳಿ ತಾವು ಮಾಡಿದ ತಪ್ಪು ನನ್ನದ್ರಿಗೆ ಒಪ್ಪಿಕೊಂಡು, ಅದು ಹೇಳಿದ್ರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ನಾನು ಮುಟ್ಟಲಿಲ್ಲ, 5 ಜನ ತಮ್ಮಂದಿರು ಮುಟ್ಟಲಿಲ್ಲ, 6 ಜನರ ಮಕ್ಕಳು ಮುಟ್ಟಲಿಲ್ಲ. ಅದು ಇದು ಪರಿವರ್ತನೆ. ಅಂಥ ಪರಿವರ್ತನೆ ಆಗಬೇಕು. ನಾನು ಮಾಡಿದ್ದೀನಿ ತಪ್ಪು, ನೀನು ಆ ತಪ್ಪು ಮಾಡೋಕ್ಕೆ ಹೋಗಬೇಡ, ಇದನ್ನು ಹೇಳಬೇಕಲ್ಲ ನಾವು. ಹಾಗಾಗಿ ನಾವು ಬದಲಾವಣೆ ಆಗಬೇಕಾಗಿದೆ. ನಮ್ಮಲ್ಲಿ ಬದಲಾವಣೆ ತಂದುಕೊಂಡು ಇನ್ನೊಬ್ಬರಿಗೆ ಬದಲಾವಣೆ ಹೇಳಬೇಕು. ನಾವು ನಮ್ಮಲ್ಲಿ ಸಾಮಾಜಿಕ ತುಡಿತ ಐತಂತ ಗೊತ್ತಾಗಂಗೆ ನಾವು ನಮ್ಮ ನಡೆ ನುಡಿಗಿತ್ತು ಅಂತ ಹೇಳಿದ್ರೆ ಕೇಳೋರು ಮಾಡ್ತಾರೆ. ನಿಮಗೊಂದು ಇದು ಮುಗಿದ ಮೇಲೆ ಒಂದು ವೀಡಿಯೋ ತೋರಿಸ್ತೀನಿ. ಬೆಂಗಳೂರಾಗ ಒಬ್ಬ ಮೊಮ್ಮಗ ಅದ, ನಾನು 4 ವರ್ಷ. ಅವನು ನಾನು ಸ್ನಾನ ಮಾಡಿ ಬಂದ ತಕ್ಷಣ ತಾತ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ರಿ ಅಂತ. ನಾನು
ಅವನು ನನಗೆ ತಾತ ಹಾಲಲ್ಲದ್ದು ನೀರಲ್ಲದ್ದು ಹೇಳ್ಕೊಟ್ರೆ ನನಗಂತ. ತಾಟ್ನಾಗ ಏನೂ ಬಿಡ್ಲಾರ್ದಂಗೆ ಅಷ್ಟು ನಾನು ಹೆಂಗೆ ತೊಳ್ಕೊಂಡು ಕುಡಿತೀನಿ ಹಾಗೆ ತೊಳ್ಕೊಂಡು ಕುಡಿತಾನೆ. ನಿಮ್ಮಂಗೆ ಊಟ ಮಾಡ್ತೀನಿ ನೋಡ್ರಿ ನಾನು ಅಂತ ಹೇಳ್ತಾನೆ. ಇದು ಅವನಿಗೆ ಹೇಳಿ ಕಳಿಸಿಲ್ಲ. ಈಗ ನೀವು ನಮ್ಮ ಡ್ರೈವರ್ನ ಕೇಳ್ರಿ, ಅಶೋಕ್ ಅದನ್ನಲ್ಲ, ಆತ ಮೊದಲು ಬಿಡ್ತಿದ್ದ ಅಷ್ಟು ಇಷ್ಟು, ಈಗ ಸ್ವಚ್ಛವಾಗಿ ತಟ್ಟೆ ತೊಳ್ಕೊಂಡು ಕುಡಿತಾನೆ. ಬಾಳೆದೆಲೆ ಊಟ ಮಾಡೋದಂದ್ರೆ ಎಲೆ ತಿನ್ನೋದೊಂದು ಬಿಟ್ಟು ಉಳಿದದ್ದೆಲ್ಲ ಮುಗಿಸ್ಬಿಟ್ಟಿರ್ತಾನೆ. ಅಂಥ ಒಂದು ಸಂಸ್ಕಾರ ನೋಡಿ ಕಲಿತಾರೆ. ಅಂಥ ಸಂಸ್ಕಾರವಂತರು ನಾವು ಆಗಬೇಕು ಮೊದಲು, ಆಮೇಲೆ ನಮ್ಮ ಕಿರಿಯರು ನಮ್ಮನ್ನು ನೋಡಿ ಸಹಜವಾಗಿ. ನಮ್ಮ ವರ್ತನೆನೇ ನಮ್ಮ ಯುವಕರಿಗೆ ಮಾರ್ಗದರ್ಶಿ ಆಗಬೇಕು. ಗುರುರಾಜ್ ಕರ್ಜಿಗೆ ಅವರೊಂದು ಸಭೆಯಲ್ಲಿ ಹೇಳಿದರು, ನಾನು ಹೇಳ್ದಂಗೆ ಮಾಡ್ರಿ, ನೀವು ಹೇಳ್ದಂಗೆ ಮಾಡ್ರಿ ಅಂತ ಹೇಳಿದ್ರೆ ಆಣೆ ಮೇಲೆ ಕೈ ಇಟ್ಕೊಳ್ರಿ, ಕೆನೆ ಮೇಲೆ ಕೈ ಇಟ್ಕೊಳ್ರಿ ಅಂತೇಳಿ ಅಲ್ಲಿ ಕೆನೆ ಮೇಲೆ ಕೈ ಇಟ್ಕೊಳ್ರಿ ಅಂದ್ರೆ ಇವ್ರು ಗದ್ದದ ಮೇಲೆ ಕೈ ಇಟ್ಕೊಳ್ರಿ. ಇವ್ರು ನೋಡಿದ್ರು ಗದ್ದದ ಮೇಲೆ ಕೈ ಇಟ್ಕೊಂಡ್ಬಿಟ್ರು ಎಲ್ಲರು. ಕೆನ್ನೆ ಮೇಲೆ ಕೈ ಇಟ್ಕ ಅಂತ ಹೇಳಿದ್ದನ್ನು ಬಿಟ್ಟರು, ಗದ್ದದ ಮೇಲೆ ಕೈ ಇಟ್ಕೊಂಡಿದ್ದು ನೋಡಿ ಹೇಳಿದರು. ಅಂದರೆ ಇದೇನು ತೋರಿಸ್ತೈತೆ ಅವ್ರು ಕೊಟ್ಟ ವಿವರಣೆ ಇದೇನು ತೋರಿಸ್ತೈತೆ ಅಂದರೆ ನಾವು ಮಾಡಿದ್ದನ್ನು ನೋಡಿ ಮಾಡ್ತಾರೆ ಹೊರತು ನಾವು ಹೇಳಿದ್ದನ್ನು ಮಾಡೋದಿಲ್ಲ. ಇದು ಎಲ್ಲ ರಂಗಗಳಲ್ಲಿ ಸತ್ಯನೇ ಇದು. ಹಾಗಾಗಿ ನಾವು ಸ್ವಲ್ಪ ಬದಲಾವಣೆ ಆಗಬೇಕಾಗಿದೆ. ಈಗ ನಮ್ಮ ಹೊಸ ತಲೆಮಾರಿಗೆ ಪರಿಶ್ರಮದಿಂದ ಮೇಲೆ ಬರಲಿಕ್ಕೆ ಅಥವಾ ಒಂದು ನಿರ್ಲಿಪ್ತವಾದ ಸ್ವಭಾವ ಬರಲಿಕ್ಕೆ ಯಾವ ರೀತಿಯ ಮನೋಧರ್ಮವನ್ನು ನಮ್ಮ ಯುವಕರು ರೂಢಿಸ್ಕೊಳ್ಬೇಕು ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಿ? ಅಲ್ಲ, ಯಾವಾಗಲೂ ಕಠಿಣ ಪರಿಶ್ರಮಕ್ಕೆ ಪರ್ಯಾಯವಾದದ್ದು ಯಾವುದೂ ಇಲ್ಲ. ಈಗ ದೇವರೇ ಇಲ್ಲ ಅಂತ ಚೈನಾದಾಗ ಅಂತಾರೆ. ಮತ್ತು ಅವರು ಮಹಾನ್ ವಿಜ್ಞಾನಿಗಳಾದ್ರಲ್ಲ. ಸರಸ್ವತಿ ಯಾರು ಅಂತ ಗೊತ್ತಿಲ್ಲ, ನ್ಯೂಟನ್ಗೂ ಗೊತ್ತಿಲ್ಲ, ಗೆಲಿಲಿಯೋಗೆ ಗೊತ್ತಿಲ್ಲ, ಯಾವ ವಿಜ್ಞಾನಿಗಳಿಗೂ ಗೊತ್ತಿಲ್ಲ. ಅವ್ರು ಹೆಂಗೆ ಮತ್ತು ವಿದ್ಯಾದಿ ದೇವತೆಯನ್ನು ಬಿಟ್ಟು ಅವರು ಅಲ್ಲಿಗೆ ಬಂದರು. ಬಿಲ್ ಗೇಟ್ಸ್ಗೆ ಲಕ್ಷ್ಮಿ ಯಾರಂತ ಗೊತ್ತಿಲ್ಲ, ದೀಪಾವಳಿ ಪೂಜೆ ಮಾಡಿಲ್ಲ, ಲಕ್ಷ್ಮಿ ಪೂಜೆ ಮಾಡಿಲ್ಲ, ಲಕ್ಷ್ಮಿ ಆರಾಧಕ ಅಲ್ಲ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಅಂದೂ ಅಲ್ಲ. ಆದರೆ ಜಗತ್ತಿಗೆ ದೊಡ್ಡ ಶ್ರೀಮಂತ, ಸಾಫ್ಟ್ವೇರ್ ಕಂಪನಿಗಳ ದಿಗ್ಗಜ. ಮತ್ತು ಯಾಕಾಯ್ತದು? ಪರಿಶ್ರಮ, ತನ್ನಲ್ಲಿ ತನಗೆ ನಂಬಿಕೆ. ವಿವೇಕಾನಂದರು ಏನು ಹೇಳಿದ್ದಾರೆ, 3 ಕೋಟಿ ದೇವತೆಗಳನ್ನು ನೀವು ನಂಬುದಿದ್ರೂ ಪರವಾಗಿಲ್ಲ, ಆದರೆ ನಿನ್ನನ್ನು ನೀನು ನಂಬು, ನಿನ್ನಲ್ಲಿ ನಿನಗೆ ನಂಬಿಕೆ ಇರಲಿ ಅಂತ ಹೇಳಿದರು. ಅದನ್ನು ನಾನು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ನನ್ನ ಸಾಮರ್ಥ್ಯದಲ್ಲಿ ನನಗೆ ನಂಬಿಕೆ ಇರಬೇಕು. ಹಾಗಿದ್ದಾಗ ಮಾತ್ರ ನಾವು ಏನನ್ನಾದರೂ ಮಾಡೋಕ್ಕೆ ಸಾಧ್ಯ, ಏನನ್ನಾದ್ರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ಮತ್ತೊಬ್ಬರು ನಾನು 8-9ನೇ ಕ್ಲಾಸ್ಗೆ ಹೋದವಾಗ ಹೇಳಿದ್ರು ನಮ್ಮ ಸರ್ ಅವರು. ಏನು ಹೇಳಿದರು, ನೋಡು ನೀನು ಇನ್ನೊಬ್ಬರಿಗೆ ಆದರ್ಶ ಆಗಬೇಕಾಗಿತ್ತು ಅಂತ ಹೇಳಿದ್ರೆ, ನೀನು ದೊಡ್ಡ ಮಹಾತ್ಮ ಗಾಂಧಿ ಆಗೋಕ್ಕಾಗಂಗಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗೋಕ್ಕಾಗಂಗಿಲ್ಲ, ಅವೆಲ್ಲ ಬೇಡ, ನೀನು ಆಗಬೇಡ, ನೀನೇ ಆಗು. ನಿನ್ನ ಕುವೆಂಪು ಹೇಳ್ತಾರೆ, ನೀ ಬಯಸಿದಂತಾಗು ಮೊದಲು ಮಾನವನಾಗ ಅಂತೇಳಿ. ಹಾಗೆ ನೀನೇ ಆಗ. ನೀನು ಹೆಂಗಾಗ್ಬೇಕಂತ ಕೇಳಿದ್ರೆ, ನಿಮ್ಮ ತಮ್ಮನವರಿಗೆ ನಿಮ್ಮಪ್ಪ ನಿನ್ನ ತೋರಿಸಿ, ನಿಮ್ಮ ಅಣ್ಣ ಹೆಂಗಾಗಿ ನೋಡು ಹಂಗಾಗು, ನಿಮ್ಮ ಅಣ್ಣ ಹೆಂಗೆ ಓದ್ತಾನೆ ನೋಡು ಹಂಗೆ ಓದು ಅಂತ ತೋರಿಸ್ಬೇಕು. ಮೊದಲು ನಿನ್ನ ಕುಟುಂಬದಲ್ಲಿದ್ದಂಥವ್ರಿಗೆ, ನಿಮ್ಮ ತಮ್ಮ ಕಿರಿಯರಿಗೆ ನೀನು ಆದರ್ಶ ಅಂತ ಅನಿಸ್ಬಿಟ್ಟೆ ಅಂತ ಹೇಳಿದ್ರೆ, ಮೇಲ್ಪಂಕ್ತಿ ಹಾಕಿದೆ ಅಂತ ಹೇಳಿದ್ರೆ, ನಿನ್ನ ಬಂಧು ಬಳಗದವರೆಲ್ಲರೂ ಅಮರಪ್ಪನ ಮಗ ನಾಗರಾಜ ಅದನ್ನಲ್ಲ ಹಂಗಾಗ್ಬೇಕು ನೋಡಿ ನೀವು. ಅವಾಗೇನಾಗ್ತತಿ, ಊರಾಗ ತೋರಿಸ್ತಾರೆ ನಿನ್ನ. ಈ ಅರಳಿಯರ ಮಂತೆ ಅಂದಾಗ ಅರಳಿ ನಾಗರಾಜ ಅದನ್ನಲ್ಲ ಹಂಗೆ ನೀನು ಆಗ್ಬೇಕು ನೋಡು ಅಂತ ಹೇಳ್ತಾರೆ. ಸಹಜವಾಗಿ ನೀನು ತಾಲೂಕಕ್ಕೆ ಪ್ರಸಿದ್ಧಿ ಆಗ್ತದೆ, ಬರ್ತಾ 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 ರಾಜ್ಯಕ್ಕೆ ಪ್ರಸಿದ್ಧಿ ಆಗ್ತದೆ. ಹಾಗಾಗಬೇಕು ನೀನು. ಒಮ್ಮೆಲೆ ಹಂಗಾಗ್ಬೇಕು, ನಾನು ಅದಾಗಲಿಲ್ಲ ಇದಾಗಲಿಲ್ಲ ಅಂತ ಏನು ಅಂದ್ಕೊಳಕ್ಕೆ ಹೋಗಬೇಡ. ಆ ರೀತಿ ಹೋಗಿದ್ದಕ್ಕೆ ನಾನು ಧಾರವಾಡಕ್ಕೆ ಹೋಗಿ ಓದಿದೆ, ತಮ್ಮನವ್ರನ್ನ ಧಾರವಾಡಕ್ಕೆ ಕಳಿಸ್ಕೊಟ್ಟೆ. ನೋಡಿದರೆಲ್ಲರೂ ಹಂಗೆ ಆ ರೀತಿ ಹೇಳೋ ಹಾಗೆ ನಡ್ಕೊಂಡು. ಹಾಗಾಗಿ ನಮ್ಮ ನಡೆ ನುಡಿಗಳನ್ನು ಇನ್ನೊಬ್ಬರಿಗೆ ಆದರ್ಶ ಆಗಿ ನಮ್ಮ ಇಡೀ ಜಗತ್ತಿಗೆ ಬೇಡ, ನಮ್ಮ ಬಂಧು ಬಳಗದವರೆಲ್ಲ ಗುರ್ತಿಡಿಯಂಗಾರ ಆಗಬೇಕಲ್ಲ, ಅಂಥದ್ದು ಆಗಬೇಕು ಅಂತ ಯುವ ಜನರಿಗೆ ನಾನು ಹೇಳ್ತೀನಿ. ನಮ್ಮ ವಾಹಿನಿ ಆರಂಭ ಆದಾಗಲಿಂದನೂ ನೀವು ನಮ್ಮ ಜೊತೆ ಹಲವಾರು ವಿಷಯಗಳನ್ನು, ವೈಯಕ್ತಿಕ ಬದುಕಿನ ಪ್ರೇರಣೆ, ನ್ಯಾಯಾಂಗಕ್ಕೆ ಸಂಬಂಧಪಟ್ಟದ್ದು, ಕನ್ನಡದಲ್ಲಿ ತೀರ್ಪು ನೀಡಿದ್ದು, ಹಾಗೆ ಅನೇಕ ವಿಷಯಗಳ ಕುರಿತು ಇವತ್ತು ನಮ್ಮೊಂದಿಗೆ ಮುಕ್ತವಾಗಿ ಮಾತನಾಡುವಂಥ ಅವಕಾಶ ಲಭಿಸಿತ್ತು. ಅದಕ್ಕೆ ಕಾರಣರಾದೆ. ಅದಕ್ಕಾಗಿ ನಾನು ನಿಮಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿಗಳು ಎಲ್ಲ ವೀಕ್ಷಕರಿಗೆ ಪ್ರೀತಿಪೂರ್ವಕ ಶರಣ.